ನಮಸ್ತೆ and ಎಲ್ಲರಿಗೂ ವೆಲ್ಕಮ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಆಲ್ ಆಫ್ ಯು. ಸರ್, ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು ಸಿನಿಮಾ ಮಾಡೋದು ಎಷ್ಟು ಒತ್ತಡ ಇರುತ್ತೆ ಅಂತ. ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ದೊಡ್ಡ ಸಿನಿಮಾ ಅಂದರೆ 3 ವರ್ಷ 4 ವರ್ಷ ತಗೊಂಡು ಮಾತ್ರ ಅದು ದೊಡ್ಡ ಸಿನಿಮಾ ಅನ್ನೋ ಥರ ಆಗಿದೆ. ಹಾಗೇನಿಲ್ಲ ಸರ್, ಕೋಟಿ ಕೊಡೋ ಕಾರ್ ಕೂಡ 5 ಅಡಿ ಅದೇನು ದೊಡ್ಡದಲ್ಲ. ಬಟ್ ಒತ್ತಡ ಅಂತ ಬರಲ್ಲ ಸರ್. ಐ ಥಿಂಕ್ ಫೋಕಲ್ ಪಾಯಿಂಟ್ ಅಂತ ಹಾಕ್ಕೊಂಡು ನಾವು ಈ ಡೇಟಲ್ಲಿ ಬರಲೇಬೇಕು ಅನ್ನೋದು ಐ ಥಿಂಕ್ ವಿ ಆರ್ ಮೋರ್ ಡಿಸಿಪ್ಲಿನ್. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಹೇಳಿದಾಗಲೇ ಒಂದು ಪ್ರತಿಯೊಬ್ಬರೂ ನಾನು ನಿಜವಾಗ್ಲೂ ಇಬ್ಬರಿಗೆ ಇದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು. ಮೇಯ್ನ್ಲಿ ಎಲ್ಲರೂ ಇದ್ದಾರೆ, ಅದರಲ್ಲಿ ಮೇಯ್ನ್ಲಿ ಇಬ್ಬರು, ವಿಜಯ್ ಆ್ಯಂಡ್ ಚಂದ್ರು. ಇವ್ರು ಮಲ್ಗೆ ಇಲ್ಲ ಇವರು. ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಂದು ಈ ಥರ ಮಾಡ್ಬೋದಲ್ವ ಸಿನಿಮಾ, ಇವತ್ತಿನ ಪರಿಸ್ಥಿತಿಯಲ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ಬಡ್ಜೆಟ್ಸ್ ಕಮ್ಮಿ ಮಾಡೋಕ್ಕಾಗಲ್ಲ, ನಂಬರ್ ಆಫ್ ಡೇಸ್ ಕಮ್ಮಿ ಮಾಡೋಕ್ಕಾಗಲ್ಲ, ಯಾವುದೇ ಆರ್ಟಿಸ್ಟ್ ಹತ್ರ ಹೋಗ್ಬಿಟ್ಟು ನೀವು ಕಮ್ಮಿ ದುಡ್ಡು ತೊಗೊಳ್ಳಿ ಅನ್ನೋಕ್ಕಾಗಲ್ಲ, ಏನೇ ಒಂದು ಫೆಸಿಲಿಟಿ ಬೇಕು ಅಂತ ಅದ್ರಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಲ್ಲ. ಬಟ್ ವಿ ಕ್ಯಾನ್ ಆಲ್ವೇಸ್ ವರ್ಕ್ ವಿತಿನ್ ಟೈಮ್. ಹಾಗಿರ್ಬೇಕಾದ್ರೆ ನಾನು ಏನು ಇವರಿಬ್ಬರಿಗೆ ಕೇಳಿಕೊಂಡೆ, ನನ್ನ ಮಾತಿಗೆ ಒಂದು ದೃಢವಾಗಿ ಬಲವಾಗಿ ನಿಂತಿರೋದು ಅಂದರೆ ನನ್ನ ಎಂಟೈರ್ ಟೀಮ್, ಟೆಕ್ನಿಕಲ್ ಆ್ಯಂಡ್ ಆ್ಯಕ್ಟರ್ಸ್. ಯಾರೂ ಒಂದು ಚೂರು ಮನಸ್ಸು ಹೊರಗಡೆನೇ ಇಟ್ಕೊಂಡು ಆಡೋದವ್ರಲ್ಲ. ಪ್ರತಿಯೊಬ್ಬರು ದಿನ ಬೆಳಗಾದರೆ ಒಂದೇ ಉದ್ದೇಶದಲ್ಲಿ ಹೇಳ್ತಾ ಇದ್ರು. ದಟ್ ಇಸ್ ದ ರಿಸಲ್ಟ್ ಸರ್. ನಾನು ಬರೀ ಒಂದು ಇಂಟೆನ್ಷನಲ್ಲಿ ಹೊರಟೆ ಅಷ್ಟೇ, ಬಟ್ ಸಪೋರ್ಟ್ ಮಾಡಿದ್ದು ಅಲ್ಲ ಇವ್ರುಗಳೇ. ಐ ಥಿಂಕ್ ಆ್ಯಂಡ್ ಡೇಟ್ ಹಾಕೊಳ್ಳೋದ್ರಿಂದ ಆ್ಯಕ್ಚುಲಿ ಪ್ರೆಷರ್ ಅಲ್ಲ ಸರ್, ಇಟ್ ಈಸ್ ಅ ಚಾಲೆಂಜ್. ಆ್ಯಂಡ್ ಐ ಥಿಂಕ್ ನಮ್ಮ ಟೀಮ್ ಭಾಳ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸರ್ ನಮಸ್ತೆ, ಮಾಲ್ತೇಶ್ ಶೆಟ್ಟಿನ್ ಅಂತ TV 9ಇಂದ. ಸರ್, ಈಗ ಸಾರಿ ಬಟ್ ಹಾಗೆ ಒಂಚೂರು ಕೈ ಎತ್ತಿಬಿಡಿ ನಿಮ್ಮ ಕಡೆ. ಸರ್ ಓ ನೀವು ಸರ್, ಈಗ ಡಿಸೆಂಬರು ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಹಬ್ಬ, ಖಂಡಿತ ಅದನ್ನೆಲ್ಲರೂ ಸೆಲೆಬ್ರೇಟ್ ಮಾಡೋಂಥ ಖುಷಿಯಲ್ಲಿ ಒಂದು ಕಡೆ ಇದ್ದೀವಿ. ಬಟ್ ಚಿತ್ರೋದ್ಯಮದ ದೃಷ್ಟಿಯಿಂದ ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ಗಳ ಎಲ್ಲ ಸಿನಿಮಾಗಳು, ಶಿವಣ್ಣ, ಸುದೀಪ್ ಅವರು, ಉಪೇಂದ್ರ ಅವರು, ದರ್ಶನ್ ಅವರು, ಡೆವಿಲ್, ಸೊ ಈ ಎಲ್ಲ ಸಿನಿಮಾಗಳು ಒಂದೇ ತಿಂಗಳಲ್ಲಿ ಬರುವಂಥದ್ದು. 2 ಸಿನಿಮಾ ಒಟ್ಟಿಗೆ ಬರ್ತಾರೆ ಸರ್. 45 2 ಸಿನಿಮಾ ಒಟ್ಟಿಗೆ ಬರ್ತಾರೆ. ಸರ್, ಅಂದ್ರೆ ನಾನು ಡಿಸೆಂಬರ್ ತಿಂಗಳು ಒಂದು ನಿಮಿಷ, 2 ಸಿನಿಮಾ ಒಟ್ಟಿಗೆ ಬರ್ತಾ ಇರೋದು. ಇನ್ನೊಂದು ತುಂಬ ಹಿಂದೆ ಇವಾಗ ಬರ್ತಾ ಇದೆ, ಆದರೆ ಅದಾದ್ಮೇಲೆ 3 ವಾರ ಆದ್ಮೇಲೆ ಬರ್ತಾ ಇದೆ. ಸ್ಟ್ರೇಟ್ ಡಿಸೆಂಬರ್ 25th ಹೋಗೋಣ ಟಾಪಿಕ್. ಸರ್, ಅಂದರೆ ನನ್ನ ಉದ್ದೇಶ ಇಷ್ಟೇ ಸರ್, ಅಂದರೆ ಇಡೀ ಸೂಪರ್ ಸ್ಟಾರ್ಗಳ ಸಿನಿಮಾಗಳನ್ನು ನಾವೆಲ್ಲರೂ ಕೂಡ ಹಿಂದೆಯಿಂದ ಕೂಡ ಅಂದರೆ ತಿಂಗಳಗಟ್ಟಲೆ ಮತ್ತು 25 ದಿನಗಳವರೆಗೂ ಅಟ್ಲೀಸ್ಟ್ ಸೆಲೆಬ್ರೇಷನ್ ಮಾಡುವಂತಹ ಪ್ಲ್ಯಾನ್ಗಳಿತ್ತು, ಆ ಕ್ಯಾಲ್ಕುಲೇಷನ್ಗಳಿತ್ತು. ಈಗ ಅದು ಹೆಂಗೆ ಚೇಂಜ್ ಆಗಿದೆ ಸ್ಟಾರ್ಗಳ ನಡುವೆ ಮತ್ತು ಸಿನಿಮಾಗಳ ನಡುವೆ ಅನ್ನುವಂಥದ್ದು ಸರ್. ಸಾರಿ, ಪ್ರಶ್ನೆ ಅರ್ಥ ಆಗಿಲ್ಲ ಸರ್. ಅಂದರೆ ಒಂದೇ ತಿಂಗಳಲ್ಲಿ ಎಲ್ಲ ಸೂಪರ್ ಒಟ್ಟಿಗೆ ಬರ್ತಾ ಇರೋದನ್ನ ನೀವು ಹೆಂಗೆ ಕನ್ಸಿಡರ್ ಮಾಡ್ತಾ ಇದ್ದೀರಿ ಅನ್ನೋದು ಅಷ್ಟೇ ಸರ್. ಇದೆ ಇವಾಗ ದೀಪಾವಳಿ ಬಂದರೆ ಕರ್ನಾಟಕದ ಎಲ್ಲರ ಮನೆಯಲ್ಲೂ ಹಬ್ಬ ನಡೆಯುತ್ತೆ. ಎಲ್ಲರ ಮನೆಗೂ ಸಾಕಷ್ಟು ತರಕಾರಿ ಸಿಗುತ್ತೆ ಮಾರ್ಕೆಟಲ್ಲಿ, ಹಬ್ಬ ನಡೆಯುತ್ತೆ. ಎಲ್ಲರ ಮನೆಯೂ ಒಬ್ಬಟ್ಟು ಊಟ. ಯಾವತ್ತೂ ತರಕಾರಿ ಕಮ್ಮಿ ಆಗಿಲ್ಲ, ಅಡುಗೆ ಕಮ್ಮಿ ಆಗಿಲ್ಲ, ಏನು ಕಮ್ಮಿ ಆಗಿಲ್ಲ. ಊಟಕ್ಕೆ ಕಮ್ಮಿ ಆಗಲಿಲ್ಲ ಅಂದಮೇಲೆ ಸೀಟ್ಗಳು ಟಿಕೆಟಿಗೆ ಸರ್ ಕಮ್ಮಿ ಆಗುತ್ತೆ, ಜನ ಬರ್ತಾರೆ. ಅಂದರೆ ಥಿಯೇಟ್ರ್ಗಳ ವಿಚಾರವಾಗಿ ಏನು ಸಮಸ್ಯೆ ಆಗ್ಲಿಕ್ಕಿಲ್ವಾ ಸರ್? ಹೇಗೇನು ಆಗೋಗಿದ್ರೆ ಬರ್ತಾ ಇರಲಿಲ್ಲ. ಥಿಯೇಟರ್ಗಳಿದೆ. ಇನ್ಫ್ಯಾಕ್ಟ್ ಎಲ್ಲ ಎಕ್ಸಿಬಿಟರ್ಸ್ ಹೋಗಿ ಕೇಳಿ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ನೀವು ಮಾತಾಡ್ಕೊಳ್ಳೋದು ನಿಮ್ಮ ಪ್ರಶ್ನೆ ತಪ್ಪಲ್ಲ. ಎಕ್ಸಿಬಿಟರ್ಸ್ ಹೋಗಿ ಕೇಳಿ ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ಇವಾಗ ಎಲ್ಲರೂ ಡಿಸೆಂಬರ್ ತಿಂಗಳಲ್ಲಿ ಆ ಖುಷಿ ನೋಡೋದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಪ್ರತಿ ಡಿಸೆಂಬರಲ್ಲೂ ದೊಡ್ಡ ಸ್ಟಾರ್ ಎಲ್ಲ ಪ್ರತಿ ವಾರ ಇನ್ಮೇಲೆ ಬರಲೇಬೇಕು. ಐ ಥಿಂಕ್ ದಟ್ ಇಸ್ ದ ಹ್ಯಾಬಿಟ್. ಸರ್, ಇನ್ನೊಂದು 148 ದಿನಗಳ ಜರ್ನಿ, 110 ಲೊಕೇಶನ್, ಇದು ತುಂಬ ದೊಡ್ಡ ಚಾಲೆಂಜು. ಮತ್ತು ಇಷ್ಟೊಂದು ಸ್ಪೀಡಲ್ಲಿ ಸಿನಿಮಾ ಮುಗಿಸಿ ನಿಮಗೆ ಹಿಂದಿನ ಪ್ರಶ್ನೆಗೆ ಒಳ್ಳೆ ಉತ್ತರ ಕೊಟ್ಟೆ, ಅದಕ್ಕೆ ಒಂಚೂರು ಸ್ಮೈಲ್ ಬೇಡವಾ ಸರ್? ಖಂಡಿತ ಸರ್, ನೀವು ಯಾವಾಗಲೂ ಒಳ್ಳೆ ಉತ್ತರ ಕೊಡ್ತೀರಿ ಸರ್, ಅದ್ರ ಬಗ್ಗೆ ನಮ್ಗೆ ಡೌಟೇ ಇಲ್ಲ ಸರ್. ಹಾಗಾಗಿ ನಿಮ್ಗೆ ಜಾಸ್ತಿ ಖುಷಿ ಆಯ್ತು ಸರ್. ಅದೇ 148 ದಿನ 110 ಲೊಕೇಶನ್, ಈ ದೊಡ್ಡ ಒಂದು ರಿಸ್ಕು ಮತ್ತು ಚಾಲೆಂಜು ನಿಮಗೆ ಹಿಂದಿನ ಎಲ್ಲ ಸಿನಿಮಾಗಳ ಜರ್ನಿಗಿಂತ ಇದು ಎಷ್ಟು ಸ್ಪೆಷಲ್ ಆಗಿತ್ತು? ಯಾಕೆ ಈ ರಿಸ್ಕ್ ಸುದೀಪ್ ಸರ್ ಲೈಫಲ್ಲಿ ಈ ಟೈಮ್ ಪೀರಿಯಡ್ಗೆ ಬಂತು ಅನ್ನುವಂಥದ್ದು ಸರ್? ಇಲ್ಲ ಸರ್, ಹಿಂದಿನ ಜರ್ನಿಯಿಂದನೇ ಇದು ಈಸಿ ಆಗಿದೆ. ಹಿಂದಿ ನಾನು ಮಾಡ್ಕೊಂಬಂದಿರೋ ಜರ್ನಿಯಿಂದನೇ ಇವಾಗ ಈಸಿ ಆಗಿದೆ. ಅಷ್ಟು ಜರ್ನಿ ಇರಲಿಲ್ಲ ಅಂದರೆ ಈಸಿ ಆಗ್ತಾ ಇರಲಿಲ್ಲ. ಇಮ್ಮೆಚ್ಯೂರ್ ಒಂದು ಡಿಸಿಷನ್ ಆಗಿರೋದು. ಇವತ್ತಿಗೆ ನಾವು ಬರಬೇಕಾದ್ರೆ ನಾನು ಹೇಳಿದ್ನಲ್ಲ, ಈಗ ಫಸ್ಟ್ ಆಫ್ ಆಲ್ ನಾವೇನಾರ ಮಾಡ್ತೀವಿ ಅಂದರೆ ದೈಹಿಕವಾಗಿ ಫಸ್ಟ್ ನನ್ನ 2 ಕೈ ನನ್ನ 2 ಕಾಲ ಮೇಲೆ ನನಗೆ ನಂಬಿಕೆ ಇರುವುದು. ಅದಿಲ್ಲ ಅಂದಾಗ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಕೈ, ನನ್ನ ಕಾಲುಗಳು, ನನ್ನ ಮೆದುಳು, ನನ್ನ ದೇಹ ಎಲ್ಲ ಸಖತ್ತಾಗಿದ್ದಾರೆ. ನನ್ನ ಅಕ್ಕಪಕ್ಕ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ. ಆಗಿರ್ಬೇಕಾದ್ರೆ ಇನ್ನೊಂದು ನಂಬರ್ 1, ಇವರು ಮೊದಲನೇ ಸಿನಿಮಾ ಆದರೂ ಕೂಡ ಈ 2ನೇ ಸಿನಿಮಾ ಮಾಡೋಷ್ಟರೊಳಗಡೆ ಆ ಮೊದಲನೇ ಸಿನಿಮಾದಲ್ಲೇ ಇವ್ರು ಹೋದಂಥ ಒತ್ತಡ,
ಅನುಭವಿಸಿದಂಥ ಕೆಲವು ದಿನಗಳು, ಐ ಥಿಂಕ್ ದಟ್ ಮೇಡ್ ಹಿಮ್ ಸೆಕೆಂಡ್ ಫಿಲ್ಮ್. ಐ ಥಿಂಕ್ ಒಂದು 10 ಫಿಲ್ಮ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಚಂದ್ರು, ಸಿ ಈಸ್ ಅ ಫ್ಯಾಬ್ಯುಲಸ್ DOP. ಸ್ಪೀಡಲ್ಲೂ ಮಾಡ್ತಾರೆ, ಸ್ಲೋ ಆಗಿ ಮಾಡಬೇಕು ಅಂದ್ರೂ ಇದೆ ಅವರ ಹತ್ರ. ಬಟ್ ದ ವೇ ಹಿ ಎಕ್ಸಿಕ್ಯೂಟೆಡ್, ಶಿವು ಅನ್ಬಿಲೀವಬಲ್. ಲಾಸ್ಟಲ್ಲಿ ಒಂದು ಸೆಟ್ ಹಾಕಿದ್ದಾರೆ ಸಿನಿಮಾದಲ್ಲಿ. ಐ ಕಾಂಟ್ ಬಿಲೀವ್ ದಟ್ 4 ಡೇಸಲ್ಲಿ ಹಾಕಿದ್ರು ಅವರಂಥದ್ದು. ಅಷ್ಟು ದೊಡ್ಡ ಶಿಫ್ಟ್ ಇನ್ ಸೆಟ್ಟು. ದಟ್ ಮೀನ್ಸ್ ಅವರಿಗೆ ಇದೆಲ್ಲ ಮಾಡೋಕ್ಕೆ ಯಾಕಾಯಿತು ಅಂದರೆ ಅವರಿಗೆ ಇದ್ದಂಥ ಹಿಂದಿನ ಎಕ್ಸ್ಪೀರಿಯನ್ಸು. ಈಗ ನಾನು ಬಂದಿರೋ ಜರ್ನಿಯಲ್ಲಿ ದಿಸ್ ಲುಕ್ ವೆರಿ ಪಾಸಿಟಿವ್ ಆ್ಯಂಡ್ ಪಾಸಿಬಲ್. ಮಾಡೋಣ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಎಲ್ಲರಿಗೂ ಕೂತ್ಕೊಂಡು ಮಾಡಬೇಕಾದ್ರೆ ಐ ಥಿಂಕ್ ವಿ ಡಿಡ್ ಇಟ್. ಆ್ಯಂಡ್ ಇನ್ನೊಂದು 4 months 5 days. ನಾವು July 7th ಮಾಡಿದ್ದೀವಿ ಅಂದರೆ November 13th ಪ್ಯಾಕಪ್ ಮಾಡಿದ್ವಿ ಅಂದರೆ ಇಟ್ ಇಸ್ ನಾಟ್ 5 months. 4 months 5 days ಒಳಗಡೆ 107 ದಿನ ಕೆಲಸ ಮಾಡಿದ್ದೀವಿ. 166 ಕಾಲ್ ಶೀಟ್ ಮಾಡಿದ್ದೀವಿ. 80-90 ಚಿಲ್ಲರೆ ಸೆಟ್ ಲೊಕೇಶನ್ಸ್ಗೆ ಹೋಗಿದ್ದೀವಿ. ಆಲ್ಮೋಸ್ಟ್ 18ರಿಂದ 20 ಸೆಟ್ ಹಾಕಿದ್ದೀವಿ. ಇನ್ಫ್ಯಾಕ್ಟ್ ಈ ಫಿಗರ್ ತುಂಬ ಚೆನ್ನಾಗಿರುತ್ತೆ. ಹೋಗ್ತಾ ಇದ್ರೆ ದೊಡ್ಡದಾಗಿ ನಂಬರ್ ಆಫ್ ಹೆಡ್ಸ್, ನಂಬರ್ ಆಫ್ ದಿಸ್, ಆ್ಯಂಡ್ 1 ಲಕ್ಷ ಜನ ಮೇಲೆ ಕೆಲಸ ಮಾಡಿದ್ದಾರೆ ಸಿನಿಮಾಗೆ ಟೋಟಲಲ್ಲಿ. ಎಲ್ಲ ದೊಡ್ಡದು ಹೋಗ್ಬೇಕಾದ್ರೆ ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡಿದ್ವಿ ಅಂದರೆ ಹಂಗೆ ಬಂದ್ಬಿಡುತ್ತೆ ಚಿಕ್ಕದು. ದಟ್ ಈಸ್ ದ ಓನ್ಲಿ ಥಿಂಗ್ ದಟ್ ಹ್ಯಾಪನ್ ಓವರ್ ಹಿಯರ್. ಈ ಸ್ಕೂಲಲ್ಲಿ ಹೋದಾಗೆ ನನಗೆ ಇನ್ಫ್ಯಾಕ್ಟ್ ಐ ಸ್ಟಿಲ್ ರಿಮೆಂಬರ್ ಒನ್ಸ್, ಬೆಳಗ್ಗೆ ನಾನು 3:30-4 ಗಂಟೆಗೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಬ್ಯಾಗ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಒಂದು ಬ್ಯಾಚ್ ಶೂಟಿಂಗ್ ಹೋಗ್ತಾ ಇದ್ದೀನಿ. ಅವ್ರದ್ದು ಬೆಳಗ್ಗೆ ಇದೆ ಶೂಟಿಂಗ್ ಅವತ್ತು. ಸೊ ಇಟ್ ವಾಸ್ ಲೈಕ್ ಅ ಸ್ಕೂಲ್. ನಾವು ಬಂದರೆ ಅವ್ರು ಹೋಗೋದು. ಬಟ್ ಅಲ್ಲೇ ಹೇಳ್ತಾ ಇರೋದು ನಾನು, ಅಟ್ಲೀಸ್ಟ್ ಫ್ಯೂ ಅವರ್ಸ್ ನಮಗೆ ಮಲಗೋದಕ್ಕೆ ಸಿಕ್ತು. ಬಟ್ ದಿಸ್ ಮ್ಯಾನ್ ಆ್ಯಂಡ್ ಹಿಮ್ ಸರ್, ಚಿತ್ರದ 2 ನಾಯಕ ನಟರು ಇವರಿಬ್ಬರು ಸರ್. ಆ್ಯಕ್ಚುಲಿ ಇವ್ರಿಗೆ ಕೇಳಕ್ ಹೋದ್ರಿ ಮೇಡಮ್. ಅದೇ ಸುದೀಪ್ ಸರ್ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತ ಸ್ಟೆಪ್ ನಿಮಗೆ ಹೇಗೆ ಡಿಸೈಡ್ ಮಾಡಿದ್ದು, ಮತ್ತೆ ಸ್ಪೆಷಲಿ ಮಾರ್ಕ್ಗೆ ಹೇಗೆ ಪ್ಲಾನ್ ಆಯಿತು ಅನ್ನುವಂಥದ್ದು ಸರ್ ಸಜೆಷನ್, ಮತ್ತೆ ಅವರ ಸಿನಿಮಾ ಜರ್ನಿನ ನೀವಿಷ್ಟು ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀರಿ. ಈಗ ಈ ಸ್ಟೆಪ್ ಬಗ್ಗೆ ಮಾತಾಡೋದು ಮೇಡಮ್. ಒಂದು ಪ್ಲಾಟ್ರಲ್ಲಿ ಬಂದಿದೆ. ಆ್ಯಕ್ಚುಲಿ KRG ಸಂಸ್ಥೆಯವರು ನನ್ನನ್ನು ಸೇರಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾವು ಮ್ಯಾಂಗೋ ಪರಿಚಯ ಮಾಡಿರೋದ್ರಿಂದ ವಿ ಹ್ಯಾವ್ ವರ್ಕ್ ವೆಲ್ ಆಸ್ ಅ ಟೀಮ್. ಸೊ ಅವ್ರು ಬಂದು ಹೇಳಿದ್ರು ಒಟ್ಟಿಗೆ ಮಾಡೋಣ ಡಿಸ್ಟ್ರಿಬ್ಯೂಷನ್ ಅಂತ. ಹಾಗಾಗಿ ನನಗೂ ಕಲಿಯೋಕ್ಕೆ ಒಂದು ಅವಕಾಶ ಆಗುತ್ತೆ. ಆಮೇಲೆ ಇಂಥ ದೊಡ್ಡ ಆಪರ್ಚುನಿಟಿ ನನಗೆ ಸಿಕ್ಕಿರೋದ್ರಿಂದ, ಮನೆಯಲ್ಲೇ ಇರೋದ್ರಿಂದ ಸುಲಭ ಅಷ್ಟೇ. ಹೇಳಿದ್ರೆ ಏನು ಮಾಡ್ತೀರಿ? ಟ್ರೈ ಮಾಡೋಣ ಅಂತ ಸರ್. ಬನ್ನಿ ಮನೆಗೆ. ಅಲ್ಲಿಂದಲೇ ಸ್ಟಾರ್ಟ್ ಆಗೋದು JP ನಗರದಲ್ಲಿ ಎನರ್ಜಿ. ಆ್ಯಂಡ್ ಸೆಕೆಂಡ್ಲಿ ಏನೇನೋ ಕೇಳಿದ್ವಿ, ಮರ್ತೋಯ್ತು. ಮಾರ್ಕ್ ನಮ್ಮನ್ನ ಹೇಗೆ ಕಾಡಬಹುದು ಅಂತ, ಎಲ್ಲ ಸಿನಿಮಾಗಳಿಗೆ ಹೇಗೆ ಭಿನ್ನವಾಗಿ ನಿಲ್ತಾನೆ? ಸಿ, ಒಂದು ಸಿನಿಮಾ ನಾವು ಮಾಡಿದಾಗ ಪ್ರತಿ ಸಲ ವಿಭಿನ್ನವಾಗಿ ಏನೋ ಕೊಡಬೇಕು. ಹೇಳದೇ ಇದ್ದಿರೋ ಒಂದು ಕತೆ ಹೇಳಬೇಕು. ಯಾರು ನೋಡದೇ ಇರೋದು ಒಂದು ಪ್ರಪಂಚ ನೋಡಬೇಕು ಅಂದರೆ ಯಾರೂ ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್ ಮೋಡ್. ಹೌ ಮಾರ್ಕ್ ಹೇಗೆ ಹುಟ್ಕೋತು ಅಂತ ಹೇಳಿಬೇಕಾದ್ರೆ ಹೇಳ್ಬಲ್ಲೆ. ಮಾರ್ಕ್ ಹೇಗೆ ಹುಟ್ಕೋತು ಅಂದರೆ ಮ್ಯಾಕ್ಸ್ ಅನ್ನೋ ಒಂದು ಸಿನಿಮಾ ನನಗೆ ಇನ್ಸ್ಪೈರ್ ಮಾಡ್ತು ವಾಪಸ್. ಆ್ಯಕ್ಚುಲಿ ಏನೋ ಡಿಸ್ಕಷನ್ ನಾನು ವಿಜಯ್ ಕೂತ್ಕೊಂಡಾಗ ಅವರು ಒಂದು ಕತೆ ಹೇಳ್ತಾರೆ ನನಗೆ. ಆ್ಯಕ್ಚುಲಿ ನನಗೆ ಆ ಕತೆ ಎಷ್ಟು ಲೇಯರ್ಸಲ್ಲಿ ಹೇಳಿದ್ರು ಅಂದರೆ ಇವರು, ನಾನು ಅವಾಗ ಫಸ್ಟ್ ಸುಮ್ಮನೆ ಒಂದು ಆಂಬಿಷಿಯಸ್ ಆಗಿ ಅವಾಗ ಮಾತಾಡ್ಬೇಕಾದ್ರೆ ಸರ್ ಇದು ಅದನ್ನೇ ಕಂಟಿನ್ಯೂ ಆಗುತ್ತಾ ಅಂತ. ಆಮೇಲಿಂದ ಹೋಗ್ತಾ ನನಗೆ ಅನಿಸುತ್ತೆ ವೆರಿ ಡಿಫ್ರೆಂಟ್ ಫಿಲ್ಮ್, ಡಿಫ್ರೆಂಟ್ ಕ್ಯಾರೆಕ್ಟರ್ ಆರ್ಕ್. ತುಂಬ ಒಂದು ಎನರ್ಜಿ ಪ್ಯಾಕ್ಡ್ ಸಿನಿಮಾ ಅನ್ನಿಸ್ತು. ಆ್ಯಂಡ್ ಎಷ್ಟು ಬೇಗ ಅವ್ರು ಬರ್ಕೊಂಬಂದಿದ್ರು. ಇದರಲ್ಲಿ ನಿಮಗೆ ನಾನು ಹಿಂದಿನ ಅಷ್ಟು ಸಿನಿಮಾಗಳನ್ನ ಕಂಪೇರ್ ಮಾಡ್ಕೊಳಕ್ಕೆ ಹೋದರೆ ನಾನು ಮಾಡದಿರೋಂಥ ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಹೇಳಬಲ್ಲೆ. ನೀವು ಮ್ಯಾಕ್ಸಿಗೆ ಅಂತಲೇ ಕಂಪೇರ್ ಮಾಡೋಕ್ಕೆ ಹೋದರೆ ಬಿಕಾಸ್ ಇಟ್ಸ್ ದ ಸೇಮ್ ಟೀಮ್. ಐ ಥಿಂಕ್ ಇದೊಂದು ಮ್ಯಾಡ್ನೆಸ್ ಪ್ಯಾಕೇಜ್ ಇದು ಸಿನಿಮಾ. ಆ್ಯಂಡ್ ಲೇಯರ್ಸ್ ತುಂಬ ಇದೆ. ಹಿಂದಿನ ಸಿನಿಮಾಗಳನ್ನ ಒಟ್ಟಿಗೆ ಮಾಡಬೇಕಾದ್ರೆ ಇದು ಒಂದು ಲೊಕೇಶನ್ಗೆ ಸೀಮಿತವಾಗಿತ್ತು, ಒಂದು ಲೇಯರ್ಗೆ ಸೀಮಿತವಾಗಿತ್ತು. ಇದರಲ್ಲಿ ಬಹಳ ಹಂತದಲ್ಲಿ ಕತೆ ಹೇಳ್ಕೊಂಡೋಗಿದ್ದಾರೆ. ಹೋಗ್ತಾ ಅನ್ಫೋಲ್ಡ್ ಜಾಸ್ತಿ ಆಗುತ್ತೆ, ಕ್ಯಾರೆಕ್ಟರ್ಸ್ ಜಾಸ್ತಿ ಇದ್ದಾರೆ, ಟ್ರಾವೆಲಿಂಗ್ ಜಾಸ್ತಿ ಇದೆ, ಟೆಂಪೋ ಜಾಸ್ತಿ ಇದೆ. ಆ್ಯಂಡ್ ಮ್ಯಾಕ್ಸಲ್ಲಿ ನಿಮ್ಗೆ ಏನು ಸಿಕ್ತು ಅಂತ ಕೇಳೋಕ್ಕೆ ಹೋದರೆ ನಿಮಗೆ ಸಿಕ್ಕಿದ್ದು ನಿಮ್ಮ ಹೈ ವೋಲ್ಟೇಜ್ ಒಂದು ಎಂಟರ್ಟೈನ್ಮೆಂಟ್. ಕೊನೆ ಫಸ್ಟ್ ರೀಲಿಂದ ಲಾಸ್ಟ್ ರೀಲ್ವರೆಗೂ ಒಂದು ಗ್ರಿಪ್ಪಿಂಗ್ ಆಗಿಟ್ಕೊಂಡು ಕೂತ್ಕೊಳ್ಳೋಂಥ ಒಂದು ಪ್ಲಾಟ್. ಅದು ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಕತೆ ಹೇಳಿದಾಗಲೂ ನನಗೆ
ಈ ಥರ ಒಂದು ಈಗ ನೀವು ಹೇರ್ ಸ್ಟೈಲ್ ನೋಡಿರ್ಬೋದು, ಎಲ್ಲ ಬೇರೆ ಥರ ಮಾಡ್ಕೊಂಡು ಕೂತಿದ್ದಾರೆ. ಸೊ ನನ್ನ ತಲೆಗೆ ಫಸ್ಟ್ ಬಂದಿದ್ದೆ ಆ ಥರ ಇರಬೇಕು ಪಾತ್ರ ನೋಡೋದಕ್ಕೆ, ಒಂದು ಮ್ಯಾಡ್ನೆಸ್ ಬೇಕು ಅಂತ. ಹೋಗ್ತಾ ಹೋಯಿತು. ದೆನ್ ಐ ಥಿಂಕ್ ನನಗೆ ಇನ್ಫ್ಯಾಕ್ಟ್ ನಾನು ಕ್ಯಾರೆಕ್ಟರ್ ಏನು ಅಂದ್ಕೊಂಡಿದ್ದೆ ತಲೆಯಲ್ಲಿ ಚಿಕ್ಕದಾಗಿ, ತುಂಬ ಅದನ್ನು ಆ ಗಿಡಕ್ಕೆ ತುಂಬ ನೀರು ಹಾಕಿದ್ದು ಅನೂಪ್ ಅವರ ಸಾಹಿತ್ಯ. ಯಾವಾಗ ಅವರೊಂದು ಸೈಕೋ ಸೈತಾನ್ ಮೆಂಟಲ್ ಅಂತೆಲ್ಲ ಬರೆದಾಕು ನನಗೆ ತುಂಬ ಕುತ್ಕೊಂಡ್ಬಿಡ್ತು ಕ್ಯಾರೆಕ್ಟರ್ ಒಳಗಡೆ. ತುಂಬ ಅದ್ಭುತವಾಗಿ ಬರೆದಿರೋದು ಅಂತ. ಐ ಥಿಂಕ್ ಇಟ್ಸ್ ಪ್ರಾಬಬ್ಲಿ ಬಿಕಾಸ್ ನಮಗೂ ಪ್ರಿಪರೇಷನ್ ಭಾಳ ಶಾರ್ಟ್ ಟೈಮ್ ಇರೋದ್ರಿಂದ ಐ ಥಿಂಕ್ ಎವ್ರಿ ಬಡಿ ಆ್ಯಡಿಡ್ ಆನ್ ಆ್ಯಂಡ್ ದಟ್ಸ್ ಹೌ ದ ಕ್ಯಾರೆಕ್ಟರ್ ಕೇಮ್ ಅಪ್. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಚುಲಿ ವಿಜಯ್ ಹಾಗೂ ಮಿಕ್ಕಿದ ಎಲ್ಲರ ಕೆಲಸನ ಇನ್ನೂ ಮ್ಯಾಚ್ನ 10 ಪಟ್ಟು ಜಾಸ್ತಿ ನೋಡ್ತೀರ ಅಂದರೆ ತಪ್ಪಲ್ಲ. ಇಲ್ಲ ನೀನು ಇರಬೇಕು ಅಂತೇಳಿ ನಿಮಗೆ 100% ಆ ಒಂದು ಬೇಸರ ಇದ್ದಿರಬಹುದು ನನಗೆ ಅನ್ಸುತ್ತೆ. ಸರ್ ಇಷ್ಟು ಬ್ಯುಸಿ ಇರೋದ್ರಿಂದ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ, ಟೈಮ್ಗೋಸ್ಕರ ಅವ್ರನ್ನ ಹೇಗೆ ಕೇಳ್ತೀರಾ, ಟೈಮ್ ಕೊಡಿ ಅಂತ? ಸಿನಿಮಾ ಮಾಡಿದ್ರೆ ಹಿಂಗೆ ಇಡ್ತೀರಾ, ಮನೇಲಿದ್ರೆ ಕೆಲಸ ಮಾಡಲ್ಲ ಅಂತ ಹೇಳ್ತೀರಾ, ಏನಾರು ಒಂದು ಹೆಂಡತಿಗೆ ಕೊರಗು ಇದ್ದೇ ಇರುತ್ತಲ್ಲ ಸರ್, ಅದು ರೂಢಿಯಾಗಿಬಿಟ್ಟಿದೆ. ಈಗ ನಾನೇ ಸೇರ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಅವರೊಟ್ಟಿಗೆ, ಅದೇ ಬೆಸ್ಟ್. Hi Sharda. Hello sir. How are you doing? I miss you. I was not missing you at all because I see you every day. Wow, see, I told you. Yes, ma'am. Yeah, your big boss is not allowing you to miss you, really. Okay. Coming to Mark, ಅಂದರೆ ನಾನು ಟ್ರೈಲರ್ ನೋಡಿದಾಗ I was just thinking what question to ask ಅಂದಾಗ ಅರೌಂಡ್ ಮಾರ್ಕ್ ಈ ಫಿಲಮು ಯು ವೇರ್ ಆನ್ ದ ಮಾರ್ಕ್. Mic closer. You were on the mark. Had you on the mark? There is a trademark. I want you to just analyze. If I ask you like you were on the mark, how did you go about it with mark ಅಂತ ಕೇಳಿದಾಗ ನೀವೇನಂತೀರ? ತುಂಬ ಮಾರ್ಕ್ಗಳಿದೆ ಇದರೊಳಗೆ. ಆ ದಿಟ್ಟಿನಲ್ಲಿ ನಾನು ನಿಮ್ಗೆ ಕೇಳ್ತಾ ಇರೋದು ಯು ವೇರ್ ಆನ್ ದ ಮಾರ್ಕ್. ಮಾರ್ಕ್. Okay. ಹೇಗೆ ಅದು ಅಂತ? ಹೇಗೆ? How did it happen? How did this happen? This ಒಂಥರ ಮಿರಾಕಲ್ ಅನ್ಸುತ್ತಲ್ವಾ this mark? I'm good with magic. I'm a good magician, Sharda, trust me. Okay. Yeah. Audience see a mark of fire in Mark. So how ಅಂದ್ರೆ story wise or the character wise or ನೀವು ಹೇಗೆ ಅದನ್ನ how did you make it a mark of fire in yourself? Fire is in my name, Sharda. Film is only depicting it. Was there a fire in you that you have to I always am on fire, Sharda. A trademark style you wanted to learn and unlearn with Mark. Whatever I learned, I'm just presenting it now. Whatever I will learn, I will execute it in my next film. What is the benchmark you wanted to set with Mark? Well, a smile on my producer's face and a pocket full of money and a lot of love from my audiences. Okay, one final mark is, what is the star mark? Star mark ಅಂದ್ರೆ ಒಂದು creative twist ಅಂತ ಹೇಳುತ್ತೆ. So what is the star mark did you do for your own evolution of cinema journey ಇವತ್ತವರೆಗೂ? ಅಂದರೆ ನಾವು ನೋಡಿದ್ದೀವಿ ಒನ್ ಟೈಮಲ್ಲಿ ಇದೇ ಥರ ನಡೀತಾ ಇತ್ತು, ಎಲ್ಲರೂ 5 ತಿಂಗಳಲ್ಲೇ ಫಿಲಮ್ ಶೂಟಿಂಗ್ ಎಲ್ಲ ನಡೀತಾ ಇತ್ತು. ಬಟ್ ಸಡನ್ಲಿ ಯು there was a lot of experimental films you were doing and that took time antana. So vapasu you wanted to bring your style into cinema and you wanted to make that star mark in your own cinema journey. Not like that. I will not agree with that. I think every ಇವಾಗ ಮನೆಯಲ್ಲಿ ಒಂದೊಂದು ಅಡುಗೆಗೆ ಒಂದೊಂದು ಟೈಮ್ ಕೊಡಲೇಬೇಕಾಗುತ್ತೆ. ನಾವು ರೈಸ್ ಮಾಡೋ ಟೈಮಲ್ಲಿ ಬಿರಿಯಾನಿ ಮಾಡೋಕ್ಕಾಗಲ್ಲ, ಬಿರಿಯಾನಿ ಮಾಡೋಕ್ಕೆ ಮಾಡೋಷ್ಟು ಟೈಮ್ ರೈಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ತಪ್ಪಾಗುತ್ತೆ. Every script has its own time. Every plot has its own time. If for example, ನಾವು ಹೋಗ್ಬಿಟ್ಟು ಒಂದು ಯಾವುದೋ ಒಂದು 18 ಫ್ಲೋರ್ ಬಿಲ್ಡಿಂಗ್ನ ನಾವು 3 ಫ್ಲೋರ್ ಬಿಲ್ಡಿಂಗ್ ಟೈಮಲ್ಲಿ ಕಟ್ತೀವಿ ಅಂದ್ರೆ ಆಗಲ್ಲ. ನಾಟ್ ದಟ್ ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ಸ್ ಜಸ್ಟ್ ಅ ಪ್ಲಾನಿಂಗ್. ದಿಸ್ ಇಸ್ ಅ ಹ್ಯೂಜ್ ಫಿಲ್ಮ್ and it seemed to me that I could do it and we did it. That's all. Before I have 2 more questions to ask you, hope this sets a landmark you and the film as well. ಒಂದು ನನಗೆ ಎಷ್ಟೊಂದು ಜನ ಡೈರೆಕ್ಟರ್ಸ್ ಬಂದರು ಇವತ್ತು ಟು ಬಿ ಪಾರ್ಟ್ ಆಫ್ ದಿಸ್ ಈವೆಂಟ್ ಅಂತ. ನನಗೊಂದು ಬೇಜಾರಾಗಿದ್ದು ಅಂದರೆ ಪೀಪಲ್ ಹೂ ನೋ ಯು, ದೀಸ್ ಡೈರೆಕ್ಟರ್ಸ್ ನೋ ಯು ಸೋ ವೆಲ್, ದೇ ಕುಡಂಟ್ ಗಿವ್ ಯು ದಟ್ ಸೇಮ್ ಟೈಮ್ ಆ್ಯಂಡ್ ದಿಸ್ ಒನ್ ವಾಟ್ Kartikeya gave you in 2 films. So second film ಅಲ್ಲಿ
he knows you better than the director, Kannada directors who have been seeing you every day. They said, What a sweet way to ask a controversial question, but that's okay. No, but I'm just No, asking that's the you, sweetest way to ask a controversial question. This is for the directors, Kannada directors, ನಿಮ್ಮನ್ನು ಬಂದು ಮೀಟ್ ಮಾಡ್ತಾರೆ, ನಾವು ದಿನ ನೋಡ್ತೀವಿ, ದಿನ ಅವರು ಅಡುಗೆ ಮಾಡ್ಕೊಡ್ತಾರೆ, ಅದು ಮಾಡ್ತಾರೆ ಅಂತ. They couldn't give you a story that could go what How do you know? ಅಂದ್ರೆ ಟೈಮ್ ಅಂದ್ರೆ ಆ ಟೈಮ್ No, my point is not that. How do you know they have not given? Maybe I have not given them time. So what is that Kartikeya you could give time to Kartikeya and not to the other Kannada directors? Yes. Because they were so close to me that ನಾವು ಬೇರೆನೇ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ಟು ಇವ್ರು ಒಂದು ಸ್ಟ್ರೈಟ್ ಕತೆ ಹೇಳಿದ್ರು. ನಾವು ಸಿಕ್ಕಿದಾಗೆಲ್ಲ ಪ್ರೇಮು, ನಾವು ಸುನಿ ಎಲ್ಲ ಸಿಕ್ಕಿದಾಗ ಶಾರದಾ ಏನು ಕೇಳಿದ್ರು ಇದರಲ್ಲೇ ಟೈಮ್ ಹೋಗ್ಬಿಡ್ತಾ ಇತ್ತು. ಇವ್ರು ಶಾರದಾ ಯಾರು ಅಂತ ಗೊತ್ತಿದ್ರೆ ಅಂತ ಸ್ಟ್ರೈಟ್ ಕತೆ ಹೇಳಿದ್ರು. ಸ್ಟ್ರೈಟ್ ಸಿನಿಮಾ ಹೊರಟೋಗ್ಬಿಡ್ತಾರೆ. No sir, we want our directors also to have. See, you should understand one thing. Listen. With your questions, there should be a lot of love, respect towards our people and not kind of humiliation because they are my people. ಅವರು ಇವತ್ತು ವೇದಿಕೆ ಮೇಲೆ ನಿಂತಿದ್ದಾರೆ ಅಂದರೆ ನನ್ನ ತಾಯಿ ಗೊತ್ತಿಲ್ಲದೇ ಇರ್ಬೋದು, ನನ್ನ ತಮ್ಮಂದಿರವರು. ನಾನು ಯಾವತ್ತೂ ಬಿಟ್ಕೊಡಲ್ಲ ಅವ್ರನ್ನ. ಕೇಳಿಸ್ಬೇಡಿ, ನಿಮ್ಮ ಪ್ರಶ್ನೆ ಮುಗೀತು, ನಾನು ಇನ್ನೂ ಉತ್ತರ ಮುಗ್ದಿಲ್ಲ ಶಾರದಾ. ಏನಂತಂದರೆ ಅವ್ರು ಹೇಳೋ ಕಥೆಗಳಲ್ಲಿ ಕರ್ನಾಟಕದ ನಿರ್ದೇಶಕ ಆಗಿರೋದ್ರಿಂದ ಎಷ್ಟೋ ಕರ್ನಾಟಕದ ಕಲಾವಿದರಿಗೆ ಕತೆ ಬರೀತಾ ಇದ್ದಾರಮ್ಮ ಅವರು. ಇವರು ತಮಿಳ್ ಕಲಾವಿದರಿಗೆ ಬರೀದೆ ಕರ್ನಾಟಕದವ್ರಿಗೆ ಬಂದರು. ಅದಕ್ಕೆ ನನಗೆ ಸಿಕ್ತು ಡೇಟು. ಅವರು ನನ್ನ ಕಲಾವಿದರು, ನನ್ನ ಪ್ರೇಮು ಧ್ರುವಂಗ್ ಮಾಡ್ತಾ ಇದ್ದಾರೆ, AP ಅರ್ಜುನ್ ಇನ್ನೊಬ್ರಿಗೆ ಮಾಡ್ತಾ ಇದ್ದಾರೆ, ಎಲ್ಲರಿಗೆ ಮಾಡ್ಬೇಕಾದ್ರೆ ನನ್ನ ಬೇರೆ ಕಲಾವಿದರನ್ನ ಬಿಸಿ ಇಟ್ಟಿದ್ದಾರೆ ಅವರು. ನಾನು ನಿಮ್ಗೆ ಉತ್ತರ ಕೊಡ್ತಾ ಇದ್ದೀನಿ, ಕೊಡ್ತಾ ಇದ್ದಾರೆ. AP ಬರೆದಿದ್ದಾರೆ, ಪ್ರೇಮ್ ಬರೆದಿದ್ದಾರೆ, ಎಲ್ಲರೂ ಬರೆದಿದ್ದಾರೆ. ನನಗೆ ಇವಾಗ ಏನಾಗೋಗಿತ್ತು, ಸ್ಲೋ ಆಗಿ ಮಾಡ್ಕೊಂಬರ್ತೀನಿ, ಸ್ಪೀಡಾಗಿ ಮಾಡೋದನ್ನು ಎಲ್ಲರೂ ಟೀಮ್ ಮಾಡ್ತೀನಿ ನಾನು. ಆ್ಯಂಡ್ ಮಾಡ್ತಾ ಇಲ್ಲ ಅಂತ ಅಲ್ಲ, ಅವರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲರಿಗೂ ಒಂದೊಂದು ಫಿಲ್ಮ್ ರಿಲೀಸ್ಗಳಿದೆ, ಮಾಡ್ತಾ ಇದ್ದಾರೆ. ಅವರೆಲ್ಲ ಇವತ್ತು ಇಲ್ಲಿದ್ದಾರೆ ಅಂದರೆ ಏನೋ ಬರಿತಾ ಇದ್ದಾರೆ ಅಂತ ನಾನು ಅರ್ಥ. ಬಟ್ ಪ್ರೇಮ್ ಒಂದು ಹಿಂಟ್ ಕೊಟ್ರಲ್ಲ, ನೆಕ್ಸ್ಟ್ ಡಿಸೆಂಬರ್ 25 ಅವ್ರು ನಿಮ್ಮ ಜೊತೆ ಬರ್ತಾರಂತ ಖುಷಿ ವಿಚಾರ. ಇನ್ನೊಂದು ಡಿಸೆಂಬರ್ ಮಾನ್ಯ ಅಂತ ನಾನು ಅನ್ಕೋತೀನಿ ಫಾರ್ ಕನ್ನಡ ಸಿನಿಮಾ. ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಹ್ಯಾವ್ ದಿಸ್ ಎವ್ರಿ ಮಂತ್ ಅಂತ ಅನ್ಸುತ್ತೆ. December should not be the only month for Kannada cinema. It should be every month of the year because. No, it is not possible like that because every month ಅಲ್ಲಿ ಎಲ್ಲ ಸಿನಿಮಾಗಳು ರಿಲೀಸ್ ಆಗೋಕ್ಕಾಗಲ್ಲ. ಯಾಕಂದರೆ ಎವ್ರಿ ಮಂತ್ ಅಲ್ಲಿ ಅಷ್ಟು ಹಾಲಿಡೇಸ್ ಇಲ್ಲ. ಹಾಲಿಡೇಸ್ ಈ ತಿಂಗಳ ಜಾಸ್ತಿ ಇರೋದ್ರಿಂದ ಈ ತಿಂಗಳ ಸಿನಿಮಾಗಳು ಜಾಸ್ತಿ ಇದೆ. ಹಾಗಂತ ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲೆಲ್ಲ 4-5 ಸಿನಿಮಾ ದೊಡ್ಡ ಬರ್ತದ ಬಿಸ್ನೆಸ್ ಆಗೋದಿಲ್ಲ. ಈ ಪರ್ಟಿಕ್ಯುಲರ್ ತಿಂಗಳಲ್ಲಿ ಯಾರಿಗೂ ಬೇಜಾರಾಗ್ತಾ ಇಲ್ಲ ಒಟ್ಟಿಗೆ ಬರೋದಕ್ಕೆ ಅಂದ್ರೆ ಅಷ್ಟು ಹಾಲಿಡೇಸ್ ಇದೆ, ಅಷ್ಟು ಜನರಿಗೆ ರಜೆಗಳಿದ್ದಾವೆ, ದುಡ್ಡಿರುತ್ತೆ, ಬರ್ತಾರೆ. ನಾರ್ಮಲಿ ಡಿಸೆಂಬರಲ್ಲಿ ಒಂದು ತುಂಬಾ ಒಳ್ಳೆ ಬಿಸ್ನೆಸ್ಗಳಾಗೋದ್ರಿಂದ ಎವ್ರಿ ಮಂತ್ ಇಸ್ ನಾಟ್ ಡಿಸೆಂಬರು. ಈಗ ಫಾರ್ ಎಕ್ಸಾಂಪಲ್ ವರಮಹಾಲಕ್ಷ್ಮಿ, ದೀಪಾವಳಿ ಆ ಟೈಮಲ್ಲಿ ಬಂದಿದೆ, ಅವಾಗ ಸುಮಾರು ಸಿನಿಮಾಗಳು ಬರ್ತಾರೆ. ದೇರ್ ಇಸ್ ಅ ಪೀರಿಯಡ್ ಆ್ಯಕ್ಚುಲಿ, ಬಿಸ್ನೆಸ್ ಪೀರಿಯಡ್. ಓಕೆ ಸರ್, one last question. ಸೆಲೆಬ್ರೇಷನ್ಸ್ ಅಂತ ಒಂದು ಕಡೆ ಓಕೆ, ಮೂರು ಸಿನಿಮಾ ಬರೋದು. ನನಗೆ ಏನು ಖುಷಿ ಆಗ್ತಾ ಇರೋದು ಅಂದರೆ ನಿಮ್ಮ ಕೈಲಿ ಮೈಕ್ ಬರ್ತಿದ್ದಂಗೆ ಮಾಧ್ಯಮನೇ ಸೈಲೆಂಟ್ ಆಗೋಯ್ತು. ಅವ್ರಿಗೆ ನಾನು ಪ್ರಶ್ನೆ ಕೇಳ್ತಾ ಇಲ್ಲ. ಸರ್ ಇರಿ ಒಂದು ನಿಮಿಷ. ಸರ್, ಡಿಸೆಂಬರ್ ಅದೇ ಸೆಲೆಬ್ರೇಷನ್ಸ್ ಅಂತ ಒಂದಿರುತ್ತೆ, ಬಟ್ ಐ ಕನ್ಸಿಡರ್ ಇಟ್ ಆಸ್ ಅ ರೇಸ್, ಒಂದು ಸ್ಪೋರ್ಟ್ಸ್ ಥರ ಒಂದಿದು. ದೆರ್ ಇಸ್ ಆಲ್ಸೋ ಅ ಕಾಂಪಿಟೇಷನ್. ಇಂಡಿವಿಜುವಲಿ ದೇರ್ ಶುಡ್ ಬಿ ಅ ಕಾಂಪಿಟೇಷನ್ ಇನ್ ಯು, ಹೌ ಯು ಕ್ಯಾನ್ compete with your own cinema, with the Kannada cinema only. So you consider as a competition or just say okay ellaru barli okay, that's fine, but competition inta idde iruttalla ಮನಸ್ಸಲ್ಲಿ. A fire, the competition of fire to make a mark. Competition ಯಾರ ಮೇಲೆ? ನಮ್ಮ ಕನ್ನಡ ಸಿನಿಮಾ ಮೇಲೆ. as a cinema individually as a cinema, not as a ಕನ್ನಡ ಸಿನಿಮಾ. ಈ ಪ್ರಶ್ನೆ ಒಂದು 4 ದಿನದಿಂದ ಇನ್ನೊಂದು ಯಾವುದೋ ಪ್ರೆಸ್ ಮೀಟಲ್ಲಿ ಇನ್ನೊಂದು ನಿರ್ದೇಶಕರಿಗೆ ಕೇಳಿದ್ರಿ ಅಲ್ವಾ? ಇಲ್ಲಪ್ಪ, ನಾನು ಕೇಳಿದ್ರಿ, ನಿಂದೆ ಧ್ವನಿ. ಅರ್ಜುನ್ ಜನ್ಯ ಅಂತ ಒಬ್ರು ನಿರ್ದೇಶಕರು ಕೂತಿದ್ರು, ರೆಡ್ಡಿ ಅಂತ ಒಬ್ರು ಇದ್ರು, ನಿಮ್ದೇ ಧ್ವನಿ ಬಂತು, ಹಿಂಗೆ ಕೇಳಿದ್ರು, ಅವರಿಂದಾನು ಉತ್ತರ ಸಿಕ್ತು. ನಮ್ದೆಲ್ಲರೂ ಒಂದೇ ಹಾಗೆ ಅಂತ. ಬಟ್ ನಾನು ಅನ್ಕೊಂಡೆ ಓಕೆ, ಬಟ್ ನಿಮಗೆ ತೃಪ್ತಿ ಸಿಕ್ಕಿಲ್ಲ, ಆನ್ಸರ್ ಸಿಕ್ಕಿಲ್ಲ. ನಿಮಗೆ ಸಿಕ್ಕಿಲ್ಲ, ನಿಮಗೆ ಬೇಕಾಗಿರೋ ಹೆಡ್ಲೈನ್ ಸಿಕ್ಕಿಲ್ಲ. ಅಲ್ಲ ಸರ್, ನಿಮ್ಮ ಫ್ರೆಂಡ್ ಅಂತ ನೀವು ಅವ್ರನ್ನ ಮುಂದೆ ಬಿಟ್ಬಿಡ್ತೀರಾ ಸರ್ ರೇಸಲ್ಲಿ? ಇಲ್ಲ, ನೀವು ಓಡ್ತಿರಲ್ಲ. ಸೊ ವಿ ವಾಂಟ್ ಯು ನೋ ಹೂ ಶುಡ್. ಇಟ್ಸ್ ನಾಟ್ ಅಬೌಟ್ ನಿಮ್ಮ ಆಸೆನೇ ನನ್ನ ಆಸೆ ಶಾರದಾ. ಏನು ಮಾಡ್ಬೇಕು ಹೇಳಿ ಅವ್ರನ್ನ? ನೀವು ಹೇಳಿದ್ದೆ ಮಾಡೋಣ. ಇಲ್ಲ, ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೇ ಮಾಡೋಣ ಹೇಳಿ.
feel a competition is good. A good Super, healthy we are done. competition. ಚಲೋ. ಸುದೀಪ್ ಸರ್, ಇಲ್ಲಿ ನಾನು ನಿಮ್ಮ ಬರ್ತ್ಡೇ ದಿನಾನೂ ಕೂಡ ಕೇಳಿದ್ದೆ, ನನಗೆ ಇದುವರೆಗೂ ಕೂಡ ಆನ್ಸರ್ ಸಿಕ್ಕಿಲ್ಲ. ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಮನೇಲಿ ಒಂದು ಎಕ್ಸ್ಟ್ರಾ ರಬ್ಬರ್ ಬಿದ್ದಿತ್ತು, ಹಾಕೊಂಡ್ಬಂದಿದ್ದೀನಿ ಸರ್. ಬೇರೆ ಏನಿಲ್ಲ, ಈಗ ಸಿಕ್ಕಾಬಿಡೆ ಉದ್ದ ಬಿಡಿದೆ, ನೋಡ್ಬೇಕು ನೆಕ್ಸ್ಟ್ ಏನು ಅಂದ್ಬಿಟ್ಟು ಅಂತ. ಸರ್ ಇಲ್ಲಿ ಸರ್ ಫಸ್ಟ್ಲಿ ಟ್ರೈಲರ್ ಕಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸರ್. ಸೊ Nice, ಇಡೀ thank you, ತಂಡದ ಶ್ರಮ ಎದ್ದು ಕಾಣ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್. ಟ್ರೈಲರ್ ನೋಡಿದ್ರಾ? ಎಸ್ ಸರ್, ನಾನು ಎಲ್ಲಿ? ಸರ್ ಇಲ್ಲೇ ಅರೆ ಶಾರದಾ ನೋಡಲೇ ಇಲ್ಲ, ಅವ್ರು ಅದನ್ನ ಬಿಟ್ಟು ಎಲ್ಲ ಕೇಳಿದ್ರು. ಅದೇ. ಸೊ ಸರ್ ನನ್ನ ಟೈಮ್ ಸರ್, ಈಗ ನಾನು ಕೇಳ್ತಾ ಇದ್ದೀನಿ ಸರ್. ಟ್ರೈಲರ್ ಕಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇಡೀ ತಂಡದ ಶ್ರಮ ಎದ್ದು ಕಾಣ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಸರ್ ಟ್ರೈಲರಲ್ಲಿ ಪ್ರಮುಖವಾಗಿ ಚೈಲ್ಡ್ ಟ್ರಾಫಿಕಿಂಗ್ ಇದೆ, ಪ್ಲಸ್ ಈಗ ಲೈಟ್ ಹೌಸ್ ಕಾಣ್ತಾ ಇದೆ, ಮತ್ತು ಪೊಲಿಟಿಕಲ್ ಡ್ರಾಮಾ, ಆ ಥರದ್ದೆಲ್ಲ ಸಿಚುವೇಶನ್ಸ್ ಇದೆ. ಸೊ ಜಸ್ಟ್ ಒಂದು ಬ್ರೀಫ್ ಆಗಿ ಸಿನಿಮಾ ಬಗ್ಗೆ ಬಿಟ್ಕೊಡೋದಾದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡೋಕೆ ಬರಬೇಕು ಆ್ಯಕ್ಚುಲಿ? No, you just have told me, sir, trailer is very inviting, that's all. It's a very inviting film. And of course, ನಾನು ನಿಮಗೆ ಹೇಳಿದಾಗೆ there are layers. Obviously, ಇವಾಗ ಸಿಂಗಲ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಬಂದಿಲ್ಲ ಸಿನಿಮಾ, ತುಂಬ ಲೇಯರ್ಸ್ ಇದ್ದಾವೆ. ಆ್ಯಂಡ್ ಬೈ ದಿ ಎಂಡ್ ಆಫ್ ಇಟ್, ಲೈಕ್ ಮ್ಯಾಕ್ಸ್, ಬೈ ದಿ ಎಂಡ್ ಆಫ್ ಇಟ್ ಯು ನೋ ವೈ ದ ಫಿಲ್ಮ್ ವಾಸ್ ಮೇಡ್. ಅದರಲ್ಲಿ ಒಂದು 100% ಇದೆ. ಇಟ್ಸ್ ಅ ಟೋಟಲ್ ಎಂಟರ್ಟೈನರ್, ಐ ಕ್ಯಾನ್ ಸೇ. ನಾನು ಹೇಳಿದಾಗೆ ನಿಮಗೆ ಆ ಸಿನಿಮಾಕ್ಕಿಂತ ಒಂದು 4 ಮೂರು ಜಾಸ್ತಿ ಇರುತ್ತೆ. ಸರ್ ಇದು ಕಾಸ್ಟ್ ಆ್ಯಂಡ್ ಕ್ರೂ ಬಗ್ಗೆ ಹೇಳೋದಂದ್ರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಫಸ್ಟ್ ಟೈಮ್ ನಿಮ್ಮ ಜೊತೆಗೆ ಮಾಡ್ತಾ ಇರೋದು ಆ್ಯಕ್ಚುಲಿ. ಅವರು ಅರ್ಚನಾ ಕೊಟ್ಟಿಗೆ ಅವರು ಸುಮಾರು ಜನ ಇದ್ದಾರೆ ಆ್ಯಕ್ಚುಲಿ ಸಿನಿಮಾದಲ್ಲಿ. ಸೊ ಅಂದರೆ ಕಾಸ್ಟ್ ಆ್ಯಂಡ್ ಕ್ರೂ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅವ್ರ? Fantastic. I think ನಮ್ಮ ಟೀಮಲ್ಲಿ ಎಲ್ಲರೂ they were only gems and Kohinoors and diamonds. Nobody else. I think everybody were fabulous. Everybody did a great job. Everybody were clean-hearted. Clean-hearted. ಇಲ್ಲಿ ಮಾಡಿದ್ದಕ್ಕೆ ಮನೆಗೆ ಹೋಗಿ ರೂಮ್ಗೆ ಹೋಗ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡ ಅಯ್ಯೋ ಇದು ಬಿಡ್ತಾರೆ ಏನಿಲ್ಲ, ಅಷ್ಟೇ ನಗಾಡ್ಕೊಂಡು ಅಷ್ಟೇ ಖುಷಿಯಾಗಿ ಅವರೆಲ್ಲರೂ ವೇದಿಕೆ ಮೇಲೆ ಬಂದು ನನ್ನ ಬಗ್ಗೆ ಮಾತಾಡಿದ್ರು ಸರ್. ಆ್ಯಕ್ಚುಲಿ ಬಿಟ್ಟರೆ ನಾನು ಅವರುಗಳೆಲ್ಲರ ಬಗ್ಗೆ ಮಾತಾಡೋದಕ್ಕೆ ತುಂಬ ಇದೆ. ಐ ಥಿಂಕ್ ದೇ ಬಿಕಾಸ್ ಆಫ್ ದೇರ್ ಕ್ಲೀನ್ ಹಾರ್ಟೆಡ್ನೆಸ್ ಆ್ಯಂಡ್ ದೇರ್ ವಾಟ್ ಯು ಸೇ ಒಂದು ಪಾಸಿಟಿವ್ ಎನರ್ಜಿ ಅವರೆಲ್ಲರೂ ಸೆಟ್ಟಿಗೆ ತಂದಿರೋದ್ರಿಂದ ಐ ಆಲ್ಸೋ ಫೆಲ್ಟ್ ವೆರಿ ನೈಸ್ ಟು ವರ್ಕ್ ಎವ್ರಿ ಮಾರ್ನಿಂಗ್. ನಾನು ಒಬ್ಬರಿಂದ ಸಾಧ್ಯ ಆಗ್ತಾ ಇರಲಿಲ್ಲ ಅದು. I think every technician, every actor, I think they are wonderful on my set. Wonderful. ಸರ್ ಲಾಸ್ಟ್ ಕ್ವಶನ್ ಸರ್, ಈಗ ಈ ಸಿನಿಮಾ ಕೂಡ ಮಾಡ್ತಾ ಇದ್ರಿ ಕಂಟಿನ್ಯೂಸ್ ಆಗಿ, ಜೊತೆಗೆ ಬಿಗ್ ಬಾಸ್ ಇರ್ತಾ ಇತ್ತು. ಸೊ ತುಂಬ ಆ್ಯಕ್ಚುಲಿ ನೀವು ಕಂಪ್ಲೀಟ್ ಆಗಿ ತೊಡಗಿಸ್ಕೊಂಡಿದ್ರಿ. ಎವ್ರಿ ಡೇ ಒಂಚೂರು ಟೈಮೇ ಇರ್ತಿರ್ಲಿಲ್ಲ. ಯಾವುದಾದ್ರೂ ಒಂದು ಸಿಚುವೇಶನ್ ಅಂದ್ರೆ ನನ್ನನ್ನು ಕಂಪ್ಲೀಟಾಗಿ ಕೊಡೋಕೆ ಆಗ್ತಾ ಇಲ್ಲ ಅಂತ ಅನಿಸುತ್ತಾ ಈ ಒಂದು ಜರ್ನಿಯಲ್ಲಿ? ಅನಿಸಿದೆ ಸರ್. ಯಾವಾಗ ಶಾರದವ್ರ ಪ್ರಶ್ನೆ ಕೇಳ್ತಾರೋ ಫುಲ್ ಕಂಪ್ಲೀಟಾಗಿ ಮಾತಾಡೋಕ್ಕಾಗ್ತಿಲ್ಲ ಅನ್ನೋ ಭಾಗ ಬರುತ್ತೆ. ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಯಾವತ್ತೂ ಅನಿಸಿಲ್ಲ, ಕೆಲಸ ಮಾಡ್ಬೇಕಾದ್ರೆ ಅನಿಸೇ ಇಲ್ಲ. ಕಷ್ಟ ಬಂದಾಗಲೂ ಅನಿಸಿಲ್ಲ, ದುಡ್ಡಿಲ್ಲ ಅಂದಾಗಲೂ ಅನಿಸಿಲ್ಲ, ಊಟ ಇಲ್ಲ ಅಂದಾಗಲೂ ಅನಿಸಿಲ್ಲ, ಒಟ್ಟಿಗೆ ಯಾರು ನಿಂತಿಲ್ಲ ಅಂತ ಅನಿಸಿಲ್ಲ. ಬಟ್ ಅವ್ರು ಯಾವ ಪ್ರಶ್ನೆ ಕೇಳಿದಾಗಲೂ ಕಂಪ್ಲೀಟಾಗಿ ಉತ್ತರ ಕೊಡ್ತಾ ಇಲ್ಲ ಅನ್ನೋ ಫೀಲ್ ಬರುತ್ತೆ. ಅಜ್ನಿ ಸರ್ ಇಲ್ಲಿ ಸರ್, ನೀವು ವಿಕ್ರಾಂತ್ ರೋಣದಿಂದ ಜೊತೆಯಾಗಿದ್ದೀರಾ, ಅಂದರೆ ಅವರ ಮ್ಯೂಸಿಕ್ಗೆ ಅವರು ಯಾವ ಥರ ಟೇಸ್ಟ್ ಇಷ್ಟಪಡ್ತಾರೆ ಆ ಥರ ನೀವು ಮ್ಯೂಸಿಕ್ ರೆಡಿ ಮಾಡ್ತಾ ಇದ್ದೀರಾ. ಸೊ ವಿಕ್ರಾಂತ್ ರೋಣ ಆಯಿತು, ಮ್ಯಾಕ್ಸ್ ಆಯಿತು, ಈಗ ಮಾರ್ಕು. ಸೊ ಯಾವತ್ತಾದರೂ ಇಂಟರ್ಫಿಯರ್ ಆಗಿದ್ದಿದೆಯಾ ಸುದೀಪ್ ಸರ್ ಮ್ಯೂಸಿಕ್ ವಿಚಾರವಾಗಿ, ಅಥವಾ ಈ ಥರನೇ ಬೇಕು, ಈ ಥರ ಬಂದರೆ ಚೆನ್ನಾಗಿರುತ್ತೆ, ಈ ಥರದ್ದು ಏನಾದರೂ ಹೇಳಿದ್ದಿದೆಯಾ? ಇಲ್ಲ, ಯಾವತ್ತೂ ಸುದೀಪ್ ಸರ್ ಇಂಟರ್ಫಿಯರ್ ಮಾಡಿಲ್ಲ. ನಾವು ಅಂದರೆ ಅಪ್ರೂವಲಿಗೆ ನಾವು ಹೋಗ್ತೀವಿ. ಸೊ ಅಪ್ರೂವ್ ಮಾಡೋದು ಸುದೀಪ್ ಸರೇ. ಆಮೇಲೆ ಅವರಿಗೆ ಅವ್ರ ಟೇಸ್ಟಿಗೆ ಅಂತಲ್ಲ, ನಾವು ಒಳ್ಳೆ ಮ್ಯೂಸಿಕ್ ಮಾಡಿದಾಗ ಸುದೀಪ್ ಸರ್ ಯಾವಾಗಲೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಹೊಸ್ದಾಗಿ ಮಾಡಿದಾಗ ಈವನ್ ನಿನ್ನೆ ಟ್ರೈಲರ್ ನೋಡಿಬಿಟ್ಟು ಸುದೀಪ್ ಸರ್ ಹ್ಯಾಪಿ, ಚೆನ್ನಾಗಿದೆ, ಇದನ್ನು ಥೀಮ್ ಮಾಡ್ಬೋದು ನೋಡಿ ಅಂತ ಈ ಗಿವ್ ಸಜೆಷನ್ಸ್. ಸೊ ಆ ಥರ ವೆನ್ನೆವರ್ ಒಂದು ಒಳ್ಳೆ ಥೀಮ್, ಒಳ್ಳೆ ಮ್ಯೂಸಿಕ್ ಅಂತ ಇಂಟ್ರೆಸ್ಟಿಂಗ್ ಹೊಸತನ ಬಂದಾಗ ಅದನ್ನು ಪಾಯಿಂಟ್ ಔಟ್ ಮಾಡಿ ಇದು ಇಟ್ಕೊಂಡು ಏನಾದ್ರು ಮಾಡೋಕ್ಕಾಗತ್ತಾ ನೋಡಿ ಅಂತ ಸಜೆಷನ್ಸ್ ಕೊಡ್ತಾರೆ. ಇದರಲ್ಲಿ ಯಾವುದಾದ್ರೂ ಸಾಂಗನ್ನು ಮೆಚ್ಕೊಂಡಿದ್ಯಾ, ಹೇಳಿದ್ಯಾ? ದಾದಾ ಯಾರು ಗೊತ್ತಾ ಸುದೀಪ್ ಸರ್ ತುಂಬ ಇಷ್ಟಪಟ್ಟಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ಎಲ್ಲ ಹೇಳ್ತಾ ಇರ್ತೀವಿ ನಾನು ಯಾರು ಗೊತ್ತಾ, ನಮ್ಮ ಅಪ್ಪ ಯಾರು ಗೊತ್ತಾ ಅಂತ. ಸೊ ಆ ಥರ ನಾವು ದಾದಾ ಯಾರು ಗೊತ್ತಾ ಅಂತ ಒಂದು ಜಸ್ಟ್ ಒಂದು ಕ್ರೇಜಿ ಮಾಸಿ ಕ್ಲಾಸ್ ಐಡಿಯಾ ಅಂತ ಅಂದ್ಕೊಂಡು ಶುರು ಮಾಡಿದ್ದು. ಸುದೀಪ್ ಸರ್ ಆಲ್ಸೋ ಲೈಕ್ ಇಟ್ ಆ್ಯಂಡ್ ಸೊ ಹ್ಯಾಪಿ. ಆ್ಯಂಡ್ ಜನರು ಎಲ್ಲರೂ ಹಾರ್ಟ್ ಆ್ಯಂಡ್ ಪರ್ಸನ್ ವೆಲ್ಕಮ್ ಮಾಡಿದ್ದಾರೆ. ಬರಗಾಲದಲ್ಲಿ ಮಳೆ ಬಂದಿರೋಲ್ಲಿ ಆ ಶಾರ್ಟ್ ಟೈಮಲ್ಲಿ ಒಂದು ಬೆಳೆ ತೆಗೆದಿದ್ದೀರಾ. ಆ ಬೆಳೆಗೆ ಏನು ಬಜೆಟ್ ಆಗಿದೆ ಸರ್? ಕೇಳಿಸ್ತದೆ, ಗೊತ್ತಾಗಿಲ್ಲ. ಬರಗಾಲದಲ್ಲಿ ಬೀಳೋ ಮಳೆಗೆ ಬೆಳೆ ತೆಗ್ದಂಗೆ ಒಂದು ಶಾರ್ಟ್ ಟೈಮಲ್ಲಿ ಸಿನಿಮಾ ಮಾಡಿದ್ದೀರಾ. ಆ ಬೆಳೆಗೆ ಏನು ಬಜೆಟ್ ಆಯಿತು ಅಂತ? ಬಜೆಟ್ ಅಲ್ಲಿ ಕೊನೆಯಲ್ಲಿ ಕೂತಿದ್ದಾರೆ ನೋಡಿ, ಅವ್ರಿಗೆ ಕೇಳಬೇಕು ಈ ಪ್ರಶ್ನೆ, ಪ್ರೊಡ್ಯೂಸರು. ಅಲ್ಲ ಹೇಳಿ ಏನಾಗಿದೆ? ಯಾಕಂದರೆ 100 ದಿನಕ್ಕೂ ಹೆಚ್ಚು ಶೂಟಿಂಗ್ ಮಾಡಿದ್ದೀರಾ, ಎಕ್ಸ್ಟ್ರಾ ಕಾಸ್ಟ್ ಇತ್ತು.
ಗೊತ್ತಿಲ್ಲ ನನಗೇನಂದರೆ, ಈಗ ನಿಮ್ಮನ್ನ ನಾನು ಮನೆಗೆ ಊಟಕ್ಕೆ ಕರೆದಂಗೆ, ನಿಮ್ಮ ಮುಂದೆ ಒಂದು ಬಾಳೆ ಎಲೆ ಹಾಕ್ದಂಗೆ, ನಿಮಗೆ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಮಾತ್ರ ಎಲ್ರಿಗೂ ಹೇಳಿದ್ದಾರೆ. ಯಾರೂ ಬಡ್ಜೆಟ್ ನೋಡಿಲ್ಲ ಸರ್, ನಿಮಗೆ ತಿನ್ನಿಸ್ತಾ ಇದ್ದಾರೆ ತಿನ್ನಿ. ಏನಕ್ಕೆ ನೀವು ಕೂಡ ಒಂದು ಹೇಳಿದ್ರಿ, ಒಂದು ಸಿನಿಮಾಗೆ ಒಂದು ಅದರದೇ ಆದಂಥ ಒಂದು ವ್ಯಾಲ್ಯೂ ಇರುತ್ತೆ, ಆ ಬಜೆಟ್ ಕ್ರಾಸ್ ಆಗಬಾರ್ದು. ಅದಿದೆ ಸರ್. So, ಈಗ ಈ ಸಿನಿಮಾಗೆ ತಗೊಂಡೋಗಿ ನಾನು ಎಷ್ಟು ಸುರಿದ್ರೂ ಒಂದು ಲಿಮಿಟ್ ಇದೆ, ಅದ್ರ ಮೇಲೆ ಸುರಿಯೋಕ್ಕಾಗಲ್ಲ ಅಂತ. ಅದರಲ್ಲಿ ಯಾವ ಡಿಸ್ಕೌಂಟ್ ಮಾಡಿಲ್ಲ ಸರ್. ನಾರ್ಮಲಿಗೆ ಏನಾಗುತ್ತೆ, ಎರಡು ರೀತಿ ಇದೆ. ಇರೋ ಬಡ್ಜೆಟಲ್ಲೂ ಒಂದು ಹಿಡಿಯೋದು, ಬೇಡ ಇನ್ನೂ ಕಮ್ಮಿ ಮಾಡೋಣ, ಅದು ಬೇರೆ. ಅದು ಅವ್ರು ಮಾಡಿಲ್ಲ ಸರ್. ಐ ಥಿಂಕ್ ದೇ ಹ್ಯಾವ್ ಓಪನ್ ಹಾರ್ಟಲ್ಲಿ ಡನ್ ವಾಟ್ ಇಸ್ ನೀಡೆಡ್ ಫಾರ್ ದ ಫಿಲ್ಮ್. ಆ್ಯಂಡ್ ತುಂಬ ಅದ್ಭುತ. ನಮಗೆ ಯಾವತ್ತೂ ಒಂದು ದಿನ ಎಲ್ಲ ಸಿನಿಮಾದಲ್ಲೂ ಏನಾದ್ರು ಒಂದು ಕೊರತೆ ಇರುತ್ತೆ. ಅಂದರೆ ನಿರ್ಮಾಪಕರು ರಾಂಗ್ ಆಗಿದ್ದಾರೆ ಅಂತಲ್ಲ, ಏನಾದ್ರು ಒಂದು ಅಡಚಣೆ ಇರ್ಬೋದು, ಅಥವಾ ಬುಕ್ಕಿಂಗ್ ಆಗಿರೋದು ಯಾವುದೋ ವೆಹಿಕಲ್ ಬರ್ದಲೇ ಇರ್ಬೋದು, ಇನ್ನೊಂದೇನಾದ್ರು ಸೆಟ್ಟರ್ಗೆ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಬಟ್ ಐ ಡೋಂಟ್ ನೋ, ನಮಗೆ ಯಾವತ್ತೂ ನಮ್ಮ ಸೆಟ್ಟಿಗೆ ಹೋದಾಗೆಲ್ಲ ಎವ್ರಿ ಟೈಮ್ ಇಷ್ಟು ಯಾವುದೋ ದೊಡ್ಡ ಕಾರ್ನಿವಲ್ ಥರನೇ ಇರೋದು. ಐ ಥಿಂಕ್ ಭಾಳ ಕಮ್ಮಿ ಸೆಟ್ಗಳಲ್ಲಿ ನಾವೊಂದು 300, 400, 500 ಮೆಂಬರ್ಸ್ ಅಂತ ಇದ್ದಿದ್ದು ಭಾಳ ಕಮ್ಮಿ ಸೆಟ್. ಎಲ್ಲ ಸೆಟ್ಟಲ್ಲೂ 1000, 1500, 2000 ಜನ, ಅಷ್ಟು ದೊಡ್ಡ ಸೆಟ್ಗಳು. ಐ ಥಿಂಕ್ ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಆಸ್ ಪ್ರೊಡಕ್ಷನ್ ಹೌಸ್, ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ಸತ್ಯಜ್ಯೋತಿ ಫಿಲ್ಮ್ಸ್ ಫಾರ್ ಎವ್ರಿಥಿಂಗ್ ದೇ ಹ್ಯಾವ್ ಪ್ರೊವೈಡೆಡ್ ಅಸ್. ಥ್ಯಾಂಕ್ ಯು ಶಿವ್ ಸರ್, ಥ್ಯಾಂಕ್ ಯು ಸೋ ಮಚ್. ಸುದೀಪ್ ಸರ್ ಮಾತಾಡಬೇಕಾದ್ರೆ ಹೀರೋ, ಡೈರೆಕ್ಟರ್ ಮತ್ತು ಕ್ಯಾಮ್ರಾಮನ್ ಅಂತ ಹೇಳಿ, ಸೊ ಒಂದು ಸಾಕಷ್ಟು ಲೊಕೇಶನ್ಗಳು, ಶಾರ್ಟ್ ಟೈಮು. ಸೊ ಈ ಒಂದು ಸಂದರ್ಭದಲ್ಲಿ ಒಂದೇ ಲೊಕೇಶನಲ್ಲಿ ಬೇರೆ ಬೇರೆ ಶಾರ್ಟ್ ಇಡಬೇಕಾದ್ರೆ ತುಂಬ ಟೈಮ್ ತಗೊಳ್ಳುವಂತಹ ಕೆಲಸವನ್ನು ನಾವು ನೋಡಿದ್ದೀವಿ. ಈ ಒಂದು ಸ್ಪೀಡು ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ನನಗೇನು ಚಾಲೆಂಜಿಂಗ್ ಆಗಿರಲಿಲ್ಲ, ಬಿಕಾಸ್ ಬಿಫೋರ್ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾಯಿದ್ರು ಡೈರೆಕ್ಟ್ರ್ ಕಡೆಯಿಂದ. ಆ್ಯಂಡ್ ಡೈರೆಕ್ಷನ್ ಟೀಮು ಆ್ಯಂಡ್ ಪ್ರೊಡಕ್ಷನ್ ಟೀಮ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾಯಿದ್ರು. ಎಕ್ಸಿಕ್ಯೂಷನ್ ಅದೇ ಥರ ಇರ್ತಾಯಿತ್ತು. ನಾವೇನು ಅನ್ಕೊತಾ ಇದ್ದೀವೋ ಅದೆಲ್ಲ ಇರ್ತಾಯಿತ್ತು. ಆ್ಯಂಡ್ ಆರ್ಟಿಸ್ಟ್ ಸುದೀಪ್ ಸರ್ ಹೇಳ್ತಾರೆ ನಾವು ನಿದ್ದೆ ಮಾಡಿಲ್ಲ ಅಂತ. ನಮಗಿಂತ ಜಾಸ್ತಿ ಅವ್ರು ನಿದ್ದೆ ಮಾಡಿಲ್ಲ. ಆ್ಯಕ್ಚುಲಾಗಿ ನಾವು 2 o'clock to 3 o'clock ನಾವು ಪ್ಯಾಕಪ್ ಮಾಡಿದ ಮೇಲೆ ಇಡೀ ಶೂಟ್ ಏನು ಹಿಂಗಾಯಿತು ಅಂತ ಕೇಳಿಸ್ಕೊಂಡು ಅದಾದಮೇಲೆ ಅವ್ರು ನಿದ್ದೆ ಮಾಡ್ತಾಯಿದ್ರು ಅಂತ ನಮಗೆ ಗೊತ್ತಾಗ್ತಾಯಿತ್ತು. ಅಲ್ಲಿವರೆಗೆ ಅವ್ರು ಇದ್ದಿರೋರು. ಇನ್ಫ್ಯಾಕ್ಟ್ ಲಾಸ್ಟ್ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಾವು ಪ್ಯಾಕಪ್ ಮಾಡಿ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಆಚೆ ಬಂದರೆ ಅವ್ರದ್ದು ಇದರಲ್ಲಿ ಲೈಟ್ ಆನ್ ಆಗಿತ್ತು. ಸಾರ್ ಇದ್ದಾರೆ ಅಂತಂದರೆ ಅಲ್ಲಿದ್ದರು ಇನ್ನೂ ಅವರು, ಯಾಕಂದರೆ ಒಳಗೆ ಶೂಟ್ ನಡೀತಾ ಇದೆ ಅನ್ನೋದು ಅವರು ಅಷ್ಟು ಕೇರ್ ತೊಗೊತಾಯಿದ್ರು. ಸೊ ಹಂಗಾಗಿ ನನಗೆ ಗೊತ್ತಿರೋ ನಮ್ಗೆ ಯಾವತ್ತೂ ಅರಿವಿರಿ ಆ ಥರದ್ದು ಏನೂ ಆಗೇ ಇಲ್ಲ. ನಿಜವಾಗ್ಲೂ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ ಸಚವೇ ಈ ಸ್ಕ್ರಿಪ್ಟ್ನ ಅಷ್ಟು ಕರೆಕ್ಟಾಗಿ ಡಿಸೈನ್ ಮಾಡಿ ಪ್ಲ್ಯಾನ್ ಮಾಡಿ. ಆ್ಯಂಡ್ ಶಿವ್ಗೆ ಅವ್ರಿಗೆ ಆರ್ಟ್ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾವೇನು ಅಂದ್ಕೊಳ್ತೀವೋ ಅದನ್ನು ಸೆಟ್ ಹಾಕೋದಾಗಲಿ, ಆ ಲೊಕೇಶನ್ನ ರೆಡಿ ಮಾಡೋದು, ಆ ಟೈಮಿಗೆ ಅದನ್ನು ಡೆಲಿವರ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಅದನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನನ್ನ ಕೆಲಸನ ತುಂಬ ಈಸಿಯಾಗಿ ನಾನು ವರ್ಕ್ ಮಾಡಿದ್ದೀನಿ. ಸೊ ಎಂಜಾಯ್ ತೊಗೊಂಡ್ರಿ ಮೇಡಮ್ ಸಿನಿಮಾನ? ಅದೆಲ್ಲ ಹೇಳಂಗಿಲ್ಲ. ನಾನೊಬ್ಬರೇ ಅಲ್ವಲ್ಲ ತಗೊಂಡಿರೋದು, ಇನ್ನೊಬ್ಬರೇ ಇದೆ ನಡೀತಾ ಇದೆ. ಇದು ಭಾಳ 2 ಸಿನಿಮಾ ಬರ್ತಾ ಇರೋದ್ರಿಂದ ಸರ್ ಥಿಯೇಟರ್ ಸಮಸ್ಯೆ ಇಲ್ಲ, ನಾವು ಮಾಡ್ತೀವಿ ಅನ್ನುವಂಥದ್ದು ಗೊತ್ತು. ಬಟ್ ಕನ್ನಡದ ಥಿಯೇಟರ್ಗಳ ಸಮಸ್ಯೆ ಎಷ್ಟಿದೆ ಅನ್ನುವಂಥದ್ದು ಸುದೀಪ್ ಸರ್ಗೆ ಗೊತ್ತು. ಎಷ್ಟೋ ಥಿಯೇಟರ್ಗಳು ಕ್ಲೋಸ್ ಆಗೋಗಿದೆ ಸಿನಿಮಾಗಳು ಇದ್ದೀರಾ. ಸೊ ಆದ್ರಿಂದ ಎಷ್ಟು ನನಗೆ ಗೊತ್ತೊಂದಿರೋದ್ರಿಂದ ನಾನು ಬಂದೆ ಒಳಗೆ. ಹೌದು, ಯಾಕಂದ್ರೆ ಎಷ್ಟೋ ಫಸ್ಟ್ ಟೈಮ್ ಕೇಳಿ ನಿರ್ಮಾಣಕ್ಕೆ ಇಳಿದು ಈಗ ವಿತರಕರ ಬಂದಿದ್ದಾರೆ. ಫಸ್ಟ್ ಪಿಕ್ಚರ್ಗೆ ಎದುರಿಸಿ ಓಡಿಸ್ಬಿಡ್ಬೇಡಿ. ಅವ್ರು ಫಸ್ಟೇ ಗಾಬರಿ ಆಗೋಗ್ತಾರೆ, ಏನು ಥಿಯೇಟ್ರು ಯಾಕೆ ಹಿಂಗೆ ಹೇಳ್ತಾರೆ ಅಂದ್ಬಿಟ್ಟು. ಇವಾಗಷ್ಟೇ ಬಂದಿದ್ದಾರೆ, ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಫಸ್ಟ್ ಕ್ಲಾಸಾಗೆ ನಮ್ಮ ದಿಗ್ಗಜರು, KRG ಅವರು, ಅವ್ರು ನೋಡ್ಕೊತಾ ಇದ್ದಾರೆ ಎಲ್ಲದನ್ನು. ಎಷ್ಟು ಥಿಯೇಟರ್ ಪ್ಲ್ಯಾನ್ ಮಾಡಿದ್ದೀರಾ, ಯಾವ ಥರ ಅಂತ ಅಷ್ಟಿಲ್ಲ. ಅದೇ ಶಾರದವ್ರು ಹೇಳಿದ್ರಲ್ಲಪ್ಪ, ಕಾಂಪಿಟೇಷನ್ ಇಲ್ಲ, ಯಾವ್ಯಾವ ಥಿಯೇಟ್ರು ಬೇಡ ಅಂತ ಬಿಟ್ಟಿರೋ ನಾನು ಅರ್ಥ ಮಾಡಿದ್ದೀನಿ. ಆಮೇಲೆ ಈಗ ಏನಾಗ್ತದೆ ಅಂದರೆ, ಒಂದು ಕಡೆ ಕನ್ನಡಕ್ಕೆ ಒಳ್ಳೇದಾಗಬೇಕು, ಕನ್ನಡಿಗರಿಗೆ ಒಳ್ಳೇದಾಗಬೇಕು, ನಾನು ಕನ್ನಡದಲ್ಲೇ ಸಿನಿಮಾ ಮಾಡೋದು ಅಂತ ಮಾತಾಡ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಸಿನಿಮಾದ ಟೈಟಲ್ ಇಂಗ್ಲೀಷಲ್ಲಿ ಇರುತ್ತೆ. ಈ ಥರ ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಟ್ಸ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಸರಿ. ಫಾರ್ ಎಕ್ಸಾಂಪಲ್, ಮೈ ನೇಮ್ ಇಸ್ ಸುದೀಪ್, ಕನ್ನಡದವರು. ಸುದೀಪ್ ಅನ್ನೋದು ಆ್ಯಕ್ಚುಲಿ ಕಮ್ಸ್ ಫ್ರಮ್ ಅ ವೆರಿ ಬೆಂಗಾಲಿ ನೇಮ್. ಅಪ್ಪ ಅಮ್ಮ ನರಸಿಂಹರಾಜಪುರ, ಉಡುಪಿ ಅವರು, ಕರ್ನಾಟಕದವರು. ಮಾರ್ಕ್ ಅನ್ನೋದೇನಿದೆ ಇಂಗ್ಲೀಷ್ನಲ್ಲಿ ತಗೊಂಡು ನಾವು ಅದು ಇದು ಅಂತ ಬರಬಾರ್ದು.
ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀವಿ, ಕನ್ನಡ ಸೇವೆ ಮಾಡ್ತಾ ಇದ್ದೀವಿ, ಕರ್ನಾಟಕದಲ್ಲೇ ಮಾತಾಡ್ತಾ ಇದ್ದೀವಿ, ಕನ್ನಡದಲ್ಲೇ ಇದ್ದೀವಿ ಅಂದಮೇಲೆ ಟೈಟ್ಲ್ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ನೀವೇ ಮಾತಾಡ್ಬೇಕಾದ್ರೆ ಅರ್ಜೆಂಟಲ್ಲಿ ಕ್ಯಾಮ್ರಾ ತಗೊಂಬರೋ ಅಂತ ಹೇಳ್ತೀವಿ, ಕ್ಯಾಮ್ರಾ ಅಂತ ಹೇಳ್ತೀವಿ. ಎಲ್ಲರೂ ಕನ್ನಡ ಅಂದರೆ ಕನ್ನಡ ಇಲ್ಲಿದೆ ಸರ್, ಇಲ್ಲಿ ಅವಾಗಿರ್ಬೇಕಾದ್ರೆ ಕನ್ನಡಕ್ಕೆ ಚಿತ್ರರಂಗಕ್ಕೆ ನೋಡಿ ತಮಿಳನ್ನ ಕರ್ಕೊಂಬಂದು ಕೆಲಸ ಮಾಡಿಸ್ತಾ ಇದ್ದೀವಿ, ತಮಿಳ್ ನಿರ್ಮಾಣನ ಕರ್ಕೊಂಬಂದು ಕನ್ನಡ ಕೆಲಸ ಮಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಅವರೆಲ್ಲರೂ ಕನ್ನಡದಲ್ಲಿ ಮಾತಾಡಿಸ್ತಾ ಇದ್ದೀವಿ. ಕರ್ನಾಟಕದಿಂದ ಹೊರಗಡೆ ಎಲ್ಲೇ ಕೆಲಸ ಮಾಡೋಕ್ಕೆ ಹೋದ್ರೆ ಕನ್ನಡಿಗರನ್ನ ಕರ್ಕೊಂಡು ಕೆಲಸ ಕೊಟ್ಟಿದ್ದೀವಿ, ಕನ್ನಡದವ್ರು ಮಾಡ್ತಾ ಇದ್ದಾರೆ ಅಂದಮೇಲೆ ಇದು ಅಪ್ಪಟ ಕನ್ನಡದವನ ಮಾತು ಸರ್. ಮಾರ್ಕ್ ಅನ್ನೋದೇನಿದೆ ಇಂಗ್ಲೀಷ್ನಲ್ಲಿ ಇರ್ಬೋದು, ಮಾರ್ಕ್ ಮೈ ವರ್ಡ್ಸ್ ಇಟ್ ಈಸ್ ಕನ್ನಡ ಸರ್. ಆಮೇಲೆ ಏನು ಸರ್ ಡಬಲ್ ಸ್ಟ್ಯಾಂಡರ್ಡ್ ಬರಲ್ಲ ಸರ್, ಇದು ಹೆಂಗೆ ಬರುತ್ತೆ ಸರ್? ಬರಲ್ಲ. ಈಗ ನಮ್ಮ ಮನೇಲಿ ನಾವು ಏನೇ ಒಂದು ಹೆಸರಿಡಬೇಕಾದ್ರೂ ಇಂಗ್ಲೀಷ್ನಲ್ಲೂ ಬರಿತೀವಿ, ಕನ್ನಡದಲ್ಲೂ ಬರಿತೀವಿ. ಸಿಗ್ನೇಚರು ನಾವು ಇಂಗ್ಲೀಷ್ನಲ್ಲಿ ಹಾಕಿರ್ತೀವಿ, ಕನ್ನಡದಲ್ಲೂ ಎಷ್ಟೋ ಜನ ಒಂದು ಸಿಗ್ನೇಚರ್ ಮಾಡ್ತಾರೆ. ಇಟ್ ಈಸ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್ ಸರ್. ಆ್ಯಸ್ ಲಾಂಗ್ ಆಸ್ ವಿ ನೋ ನಾವು ಸರ್ವ್ ಮಾಡ್ತಾ ಇರೋದು ನಮ್ಮ ದೇಶನ, ನಮ್ಮ ಊರನ್ನ, ನಮ್ಮ ಜನನ ಅನ್ನೋ ತನಕ ಅದು ಯಾವುದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ ಸರ್. ದೃಷ್ಟಿಕೋನ ಮೇಲೆ ಹೋಗುತ್ತೆ, ನಾವು ಯಾವ ರೀತಿ ನೋಡೋಕ್ಕೆ ಇಷ್ಟಪಡ್ತೀವೋ ಆ ರೀತಿ ಕಾಣ್ತೀವಿ ಅಷ್ಟೇ ಸರ್. ಕೇಳಿ ಸರ್, ನೀವು ಬ್ಯಾಕ್ ಟು ಬ್ಯಾಕ್ ಸೇಮ್ ಡೈರೆಕ್ಟರ್ ಜೊತೆ ಸಿನಿಮಾ ಮಾಡೋದು ಸ್ವಲ್ಪ ಕಮ್ಮಿ ಇದೆ, ಬಟ್ ವಿಜಯ್ ಸರ್ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡೋಕ್ಕೆ ಯಾವುದು ಕಾರಣ? ಶಾರದವ್ರು ಹೇಳಿದ್ರಲ್ಲ, ನಾವೆಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಇವ್ರ ಕತೆ 2 ಕತೆ ಹೇಳಿದ್ರು, 2 ಕತೆನೂ ಮಾಡಿಬಿಟ್ವಿ. ಎಲ್ಲರೂ ಬ್ಯುಸಿ ಇದ್ರು, ನಾಟ್ ಲೈಕ್ ದ್ಯಾಟ್. ಅವ್ರು ಹೇಳ್ತಿ ಬ್ಯಾಕ್ ಟು ಬ್ಯಾಕ್ ಅಂತ. ಏನಾಗಿದೆ ಸಮ್ಟೈಮ್ಸ್ ನಾವು ವಿಜಯ್ ಹಾಗಾದಾಗ ಫಸ್ಟ್ ಟೈಮ್ ಇವ್ರು ಮಾಡೋಕ್ಕೆ ಬಂದಾಗ ಇನ್ಫ್ಯಾಕ್ಟ್ ನನಗೆ ಕನ್ನಡದಲ್ಲಿ ಯಾವುದೋ ಒಂದು ಸಿನಿಮಾ ಕ್ಯಾನ್ಸಲ್ ಆಗಿರುತ್ತೆ, ಕೇಳಿಸ್ಕೊಳ್ಳಿ, ಯಾವುದೋ ಸಿನಿಮಾ ಕ್ಯಾನ್ಸಲ್ ಆಗಿರುತ್ತೆ. ಕ್ಯಾನ್ಸಲ್ ಆಗಿರೋ ಟೈಮಲ್ಲಿ ಏನಾಗುತ್ತೆ, ನಾನು ಐಡ್ಲಾಗಿ ಕೂತಿರ್ತೀನಿ, ಕ್ಯಾನ್ಸಲೇಷನ್ ಸ್ಕ್ರಿಪ್ಟಿಂಗ್ ಓಕೆ ಆಗಿರಲ್ಲ. ಅವತ್ತು ಇವ್ರು ನಡ್ಕೊಂಬಂದಿರ್ತಾರೆ, ನಮ್ಮ ಮನೆ ಒಳಗಡೆ ಬಂದಿರ್ತಾರೆ. ನಾನು ಅವತ್ತು ಹೇಳಿದ್ದೆ, ನೆಕ್ಸ್ಟ್ ಟೈಮಲ್ಲೂ ಹೇಳ್ತೀನಿ, ಈಗಲೂ ಹೇಳ್ತಾ ಇದ್ದೀನಿ, ಇವರು ಬಂದಿದ್ದು ಒಳಗಡೆ ರೀತಿ ನೋಡಿದ್ರೆ ಇವರು ಡೈರೆಕ್ಟರ್ ಅಂತಲೇ ನನಗೆ ಅನಿಸಿರಲಿಲ್ಲ, ಯಾರೋ ಕತೆ ಹೇಳಕ್ಕೆ ಬಂದಿದ್ದಾರೆ ಅಂದ್ಕೊಂಡೆ. ನಾನು ಬಂದು ಕತೆ ಹೇಳಿದ್ರು, ನನಗೆ ಅವ್ರ ವಿಷನ್ ತುಂಬ ಇಷ್ಟ ಆಯಿತು, ಅದ್ಭುತವಾಗಿ ಮಾಡ್ತಾರೆ ಅಂತ ಅನ್ನಿಸ್ತು. ನೀವೇ ಮಾಡ್ತೀರಾ ಇದನ್ನ ಅಂತ ಮಾಡಿದ್ಮೇಲೆ ಸೆಟ್ ಆಯಿತು. ಮುಗಿಯೋಷ್ಟೊಳಗಡೆ ನಾನೇ ಅವ್ರಿಗೆ ಸ್ವಯಂ ಕೇಳಿದ್ದು, ಬೇರೆ ಏನಾದಿದ್ರೆ ಹೇಳಿ ನನಗೆ, ಈ ವರ್ಷ ಇನ್ನೊಂದು ಸಿನಿಮಾ ಬರಬೇಕು ನನಗೆ ಅಂದಾಗ. ಅದಕ್ಕಿಂತ ಮುಂಚೆ ನಾನು ಎಲ್ಲರಿಗೂ ಕೇಳಿದಾಗಲೂ ಎಲ್ಲರೂ ಕತೆ ಬರೀತಾ ಇದ್ರು, ಅಂಥದ್ರಲ್ಲಿ ಇವ್ರು ಫಸ್ಟ್ ಬಂದು ಹೇಳಿಬಿಟ್ರು. ಹೇಳಿದಾಗ ಇಮಿಡಿಯೇಟಾಗಿ ಪ್ಲಾಟ್ ಸೆಟ್ ಆಯಿತು, ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಕ್ ಟು ಬ್ಯಾಕ್ ಅಂತ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸೆಟ್ ಆಯ್ತಾ ತಪ್ಪೇನಿದೆ, ಕರೆಕ್ಟ್, ತಪ್ಪೇನಿಲ್ಲ. ಈಗ ಇದರಲ್ಲೂ ನನ್ನ ಸ್ನೇಹಿತರು ಅಂತ ಯಾರ ನಿಂತಿದ್ರು ನಿರ್ದೇಶಕರು, ಅವರಲ್ಲೂ ಎಷ್ಟೋ ಜನ ಬರೀತಾ ಇದ್ದಾರೆ. ಆದಾಗ ಎಲ್ಲರೂ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು, ಅದೇನು ತಪ್ಪೇನಿಲ್ಲ. ಒಬ್ಬರೇ ಆಗಿರೋದ್ರಿಂದ ಮತ್ತೆ ಮ್ಯಾಕ್ಸ್ ಮತ್ತೆ ಮಾರ್ಕ್ ಒಂದೇ ಕರ್ನೆ ಟೈಟಲ್ ಬಂದಿರೋದ್ರಿಂದ ಅದು ಮ್ಯಾಕ್ಸ್ ಇಂದು ಪೂರ್ಣತಾ ಆಗುತ್ತಾ ಅನ್ನುವಂಥದ್ದು, ಕಂಟಿನ್ಯೂಟಿ ಆಗುತ್ತಾ? ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಇದರಲ್ಲಿ ಅಜಯ್ ಮಾರ್ಗ್ ಹೇಳಿದ್ರು ನಮ್ಮ, ಇಟ್ಸ್ ಅ ಡಿಫ್ರೆಂಟ್ ಟೈಟಲ್, ಡಿಫ್ರೆಂಟ್ ನೇಮ್. ನಿಮಗೆ ಟೆಕ್ಸ್ಚರ್ ಅದೇ ಥರ ಕಾಣಿಸ್ತಾ ಇರ್ಬೋದು ಅಷ್ಟೇ. ದಟ್ ಇಸ್ ಬಿಕಾಸ್ ಅದೇ ನನಗೆ ಯಾವಾಗ ಹೇಳಿದ್ರು, ಅದೇ ಜಾನ್ರಾ ಇಟ್ಕೊಂಡ್ಬಿಟ್ಟು ಒಂದು ಟೆಂಪೋ ಇಟ್ಕೊಂಡು ಮಾಡ್ತಾ ಇದೀವಿ ಹೊರತು ಇಟ್ ಈಸ್ ನಾಟ್ ದ ಸೇಮ್ ಫಿಲ್ಮ್. ಇಟ್ಸ್ ಅ ಟೋಟಲಿ ಡಿಫ್ರೆಂಟ್ ಫಿಲ್ಮ್, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಡಿಫ್ರೆಂಟ್ ಆರ್ಟ್, ಡಿಫ್ರೆಂಟ್ ಟೈಮ್ ಲೈನ್, ಎಲ್ಲ ಬೇರೆ ಇದೆ. ಕಾಕಿ ಹಾಕದೆ ಪೊಲೀಸ್ ಗಿರಿ ಮಾಡೋದು ಎಷ್ಟು ಥ್ರಿಲ್ ಕೊಡ್ತಾ ಇದೆ ಅಂತ. ಕಾಕಿ ಹಾಕದೆ ಪೊಲೀಸ್ ಗಿರಿ ಮಾಡುವಂಥದ್ದು ಎಷ್ಟು ಥ್ರಿಲ್ ಕೊಡ್ತಾರೆ ಅಂದ್ರೆ, ಯಾಕಂದ್ರೆ ಈಗ ಪೊಲೀಸ್ ಗಿರಿ ಮಾಡ್ತಾ ಇರುವಂಥದ್ದು, ಪೊಲೀಸ್ ಗಿರಿ ಮಾಡ್ತಾರೆ, ಪೊಲೀಸ್ ಗಿರಿ ಡೀಲ್ ಪೊಲೀಸ್ ಗಿರಿ ಎಷ್ಟು ಥ್ರಿಲ್ ಕೊಡ್ತದೆ. ಯಾಕೆಂದ್ರೆ ಕೆಂಪೇಗೌಡ ಈ ಥರದ್ದೆಲ್ಲ ಸಿನಿಮಾ ನೋಡ್ಕೊಂಡು ಬಂದಾಗ, ಸೊ ಈ ಥರದ್ದು ಒಂದು ಕಥೆನ ಇಟ್ಕೊಂಡು ಪೊಲೀಸ್ ಅಧಿಕಾರಿಯಾಗಿ ಇನ್ನೂ ಫ್ರೀಡಮ್ ಇರುತ್ತಾ ಅಂತ. ಯಾಕೆಂದ್ರೆ ಈ ಥರದೆಲ್ಲ ಕೊಚ್ಚಿ ಹೊಡೆದಾಕಕ್ಕೆ ರಕ್ತ ಕಾಣೋದು. ಫ್ರೀಡಮ್ ಅನ್ನೋದೇ ಭಾಳ ದೊಡ್ಡ ವರ್ಡ್ ಅಲ್ಲ ಸರ್. ಈಗ ಪವರಲ್ಲಿರೋರಿಗೆ ತೊಗೊಂಡ್ಬಿಟ್ಟು ಏನಿಲ್ಲ ಅಂತ ಹೋಗಿ ಮಗನೇ ಅಂತಂದರೆ ನನ್ನ ಏನೇನು ಆಗ್ಬೋದು ಯೋಚನೆ ಮಾಡಿ. ಅದೇನಾಗುತ್ತೆ, ಪೊಲೀಸ್ ಗಿರಿ ಸಸ್ಪೆನ್ಷನ್ ಅನ್ನೋದು ಏನು ಬರುತ್ತೆ ನಿಮಗೆ, ಇಟ್ಸ್ ಅ ಪಾರ್ಟ್ ಆಫ್ ಅ ಫಿಲ್ಮ್. ಆ್ಯಂಡ್ ಅದ್ರೊಳಗಡೆ ದೇರ್ ಇಸ್ ಅ ವೆರಿ ಗುಡ್ ರೀಸನಿಂಗ್ ಆ್ಯಸ್ ಟು ವೈ ಅದಿದೆ ಅದರಲ್ಲಿ. ಆ್ಯಂಡ್ ಕಬ್ಬಣ ಹೀಟ್ ಆಗಿದ್ರು ಅಷ್ಟೇ, ಕಬ್ಬಣ ತಣ್ಣಗಿದ್ರು ಕಬ್ಬಣನೇ ಅಲ್ವಾ. ಕಾಕಿ ಇರಲಿ ಕಾಕಿ ಇಲ್ಲದೆ ಇರಲಿ ಪೊಲೀಸ್ ಅಲ್ವಾ. ಮೀಸೆ ದಾಡಿ ಇರಲಿ ಇಲ್ಲದೆ ಇರಲಿ ಗಂಡಸೇ ಅಲ್ವಾ, ಕರೆಕ್ಟ್ ಅಲ್ವಾ. ಬಳೆ ಹಾಕದೇ ಇರಲಿ ಹೆಣ್ಣೆ ಅಲ್ವಾ. ಹಾಗೆ ಎಲ್ಲದಕ್ಕೂ ಅಂಶಗಳಿದ್ದಾವೆ. ಇದಕ್ಕೆ ಕಾಕಿನೇ ಬೇಕು ಅಂತೇನಿಲ್ಲ ಅಷ್ಟೇ. Sudeep sir, one question. Sir, we all know that you are a director's artist, sir, and there is a fantastic director in you as well. We know that.
So for this quality output, how much the director in you has contributed, and as a director, how you look at this final super quality output, sir? These are my Sir, questions. of course, I can say it is a give and take, sir. Just like how I have given my inputs, he has given inputs into my acting as well, sir. So even his contribution is there into how I have performed, because he is the director, he has to take the work out of me. I think teamwork is all about that. Like one of my friends here asked me whether I interfere in the music department. Interfere was the word. But tell me something, sir. How do you come out with a product without getting involved or discussing? We have to discuss, we have to talk. Whether the appropriate word is interfere or not, I do not know. No, sir. No. I never Hear me used out. I'm not coming, I'm not blaming you. I'm telling everybody, it's a teamwork. Vijay may be a second-time director, sir, but he is a director. Now he'll have his own thoughts. He will take the work out of me. He will come, and there are times when he has come and told me, no sir, I think we should get more energy. We should do more. I think we need more. And then there have been a time when I have said, no sir, I don't think we should be doing it. Then he has taken time to convince me, and then actually he was right. So it is like that. So when we go and talk to him about Vijay, I think just look into this edit. I think we should take some couple of shots more. If I have convinced him and if he feels I am right, he has done it also. I think it's just a give and take in the team. ಆಗಿತ್ತು ಬಿಕಾಸ್ ಯಾಕಂತಂದ್ರೆ ಸೆಟ್ ಇರೋದಕ್ಕಿಂತ ಮೊದಲೇ ರಿಲೀಸ್ ಡೇಟ್ ಅನ್ನು ಅನೌನ್ಸ್ ಮಾಡಿತ್ತು. ಸೊ ನಿಮಗೆ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರೆ ಈ ಒಂದು ಸಿನಿಮಾದಲ್ಲಿ ಈ ಒಂದು ಡ್ಯೂರೇಷನ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತಂದಾಗ? அது ஒரு மந்திரம் தான். மந்திரன ஆயிட்டு சுதீப் சார். ஸோ டீம், மை டீம். ಸುದೀಪ್ ಸರ್ ಇಲ್ಲಂದ್ರೆ ಈ ಮೂವಿ ವಿಲ್ ಪಾಸ್ ನಾಟ್ ಕಂಪ್ಲೀಟ್. ಅಂಡ್ ಮೈ ಹೋಲ್ ಟೀಮ್, ಚಂದ್ರು ಸರ್ ಅಂಡ್ ಎಡಿಟರ್ ಗಣೇಶ್ ಅಂಡ್ ಶಿವ್ ಸರ್ ಅಂಡ್ ಪ್ರೊಡಕ್ಷನ್ ಟೀಮ್, ಎಕ್ಸಲೆಂಟ್ ಪ್ರೊಡಕ್ಷನ್ ಟೀಮ್. ಡೈಲಿ 500 பீப்புள்ஸ் ஒர்க்கிங். ஸோ டே நைட் தேங்க்ஸ் ஃபார் சிவராமன் சார். ஒரு 15 days பேக் வந்து இந்த மீட் வச்சுருந்தா எல்லோரும் ஜாம்பிஸ் மாதிரி இருந்திருக்கோம் நாங்கள். தேங்க்யூ சார். ஒரு 15 days ஸ்டே வச்சதுனால நாங்களாம் ஃப்ரெஷ்ஷாக இருக்கோம். ஸோ ஹார்ட் ஒர்க் சார், சுதீப் சார் ಆಲ್ಮೋಸ್ಟ್ ಸರ್. ಅಂಡ್ ಒಂದು ಹೇಳಿದರೆ, ಈ ಮೂವಿ ಆಕ್ಷನ್ ಮೂವಿ ಮಾತ್ರ ಅಲ್ಲ, ಎಮೋಷನಲ್ ಮೂವಿ. ಸೆಕೆಂಡ್ ಹಾಫ್లో ದೊಡ್ಡ ಎಮೋಷನಲ್ ಇದೆ, ಫ್ಯಾಮಿಲಿ ಎಮೋಷನಲ್ ಅಂಡ್ ಕನೆಕ್ಟ್ ಇದೆ. ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ಸರ್. ಅದು ಮ್ಯಾಕ್ಸ್ ಸಕ್ಸಸ್ ಮೀಟಲ್ಲಿ ಅಂದರೆ ಇದೇ ವೇದಿಕೆ ಲಾಸ್ಟ್ ಟೈಮ್ ಮಾಡಿದ್ದೀರಿ ಅಂದರೆ ಚೂರು ಎಕೋ ಹೊಡಿತಾರೆ, ಸೈಲೆನ್ಸ್. ಸರ್, ಮ್ಯಾಕ್ಸ್ ಸಕ್ಸಸ್ ಮೀಟಲ್ಲಿ ಇದೇ ಹೋಟೆಲ್ ಹಿಡಿತಾರೆ ಅಂದರೆ ಇತ್ತೀಚೆಗೆ 10 ವರ್ಷಗಳಲ್ಲಿ ಹೇಗಾಗಿದೆ ಅಂದರೆ ಸಿನಿಮಾದ ಹೀರೋ ಯಾರು, ಡೈರೆಕ್ಟರ್ ಯಾರು ಅನ್ನೋದ್ರ ಜೊತೆಗೆ ಸಿನಿಮಾದ ಎಡಿಟರ್ ಯಾರು, DOP ಯಾರು, ಮತ್ತು ಸಿನಿಮಾದ ಟೆಕ್ನಿಷಿಯನ್ಸ್ ಯಾರು ಅನ್ನುವಂತಹ ಆ ಒಂದು ಕ್ರೇಜಿ ಮೂಮೆಂಟ್ನ ಜನ ಫೀಲ್ ಮಾಡ್ತಾ ಇದ್ದಾರೆ. ಆ ಒಂದು ಆಸ್ಪೆಕ್ಟ್ ಕೂಡ ಜನ ಥಿಯೇಟ್ರಿಗೆ ಬರ್ತಿದ್ದಾರೆ. ಸೊ ಒಂದು ಸಿನಿಮಾದ ಗೆಲುವಲ್ಲಿ ಬರೀ ನಾಯಕ ನಟ ಮಾತ್ರ ಅಲ್ಲದೆ ಪ್ರತಿಯೊಬ್ಬರೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಲಾಸ್ಟ್ ಟೈಮ್ ಹೇಳಿದ್ವಿ. ಅದು ಮಾರ್ಕ್ ಕೂಡ ಕನೆಕ್ಟ್ ಆಗಿದೆ. ಈಗಲೂ ಸಹ ಜನ ಚೆಕ್ ಮಾಡ್ತಿದ್ದಾರೆ. ಈ ಸಿನಿಮಾದ DOP ಶೇಖರ್ ಚಂದ್ರ ಅವರ, ಎಸ್, ಫ್ಯಾಂಟಾಸ್ಟಿಕ್ ಕ್ಯಾಮ್ರಾಮನ್ ಅಂತಾರೆ. ಈ ಥರದ ಕನೆಕ್ಟಿವಿಟಿನ ನೀವು ಹೇಗೆ ರಿಸೀವ್ ಮಾಡ್ತೀರಿ? ಈ ಒಂದು ಪ್ರಶ್ನೆಗೆ ಪ್ರತಿಯೊಬ್ಬರಿಂದ ನಾನು ಆನ್ಸರ್ ಬಯಸ್ತೀನಿ ಸರ್. ಯಾರಿಂದ ಸರ್? ನೀವು ಸರ್, ನಿಮ್ಮ ಸೇರಿ ಅಂದರೆ ಎಲ್ಲರೂ ಹೀರೋ ಮಾತ್ರ ಅಲ್ಲ, ಪ್ರತಿಯೊಬ್ಬರನ್ನ ಟೈಟಲ್ ನೋಡಿ ಅವರು ಜನ ಕನೆಕ್ಟ್ ಆಗ್ತಿದ್ದಾರೆ. ಶೇಖರ್ ಚಂದ್ರ, ಅಜನೀಶ್ ಅವರು, ಮತ್ತೆ ಶಿವಕುಮಾರ್ ಸರ್. ಇದು ಮನೆಯಿಂದ ಸ್ಟಾರ್ಟ್ ಆಗಿದೆ ಸರ್. ಮನೆಯಲ್ಲೇ ಒಬ್ಬ ಯಜಮಾನ ಇರೋಕ್ಕೆ ಸಾಧ್ಯ ಇಲ್ಲ ಸರ್. ಮನೆಯಲ್ಲಿ ತಂದೆ, ತಾಯಿ, ತಂಗಿ, ಅಕ್ಕ, ತಮ್ಮ, ಹೆಂಡತಿ, ಮಕ್ಕಳು ಪ್ರತಿಯೊಬ್ಬರು ಸೇರಿದ್ರೆ, ಇಲ್ಲಿಂದ ಯಜಮಾನ ಅಂತಾರವರೆಗೆ ಎಲ್ಲ ಒಟ್ಟಿಗೆ ಸೇರಿದ್ರೆ ಒಂದು ಮನೆ. ಆ ಮನೆಯಲ್ಲಿ ಯಾರೇ ಒಳ್ಳೇದು ಮಾಡಿದ್ರು, ಹೆಸರು ಬಂದ್ರೂ, ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಹೆಸರು ಬರೋದು ಇಡೀ ಮನೆಗೆ. ಟೀಮ್ ಒಂದು ಹಾಗೆ ಸರ್. ಅದು ಹೇಗೆ ಒಬ್ಬ ಹೀರೋಯಿಂದ ಸಿನಿಮಾ ಆಗೋಕ್ಕೆ ಸಾಧ್ಯ? ಅದು ಹೇಗೆ ಒಬ್ಬ ನಿರ್ಮಾಪಕನಿಂದ ಸಿನಿಮಾ ಆಗೋಕ್ಕೆ ಸಾಧ್ಯ? ಒಬ್ಬ ನಿರ್ದೇಶಕನಿಂದ ಹೇಗೆ ಸಿನಿಮಾ ಆಗೋಕ್ಕೆ ಸಾಧ್ಯ? ಒಬ್ಬ ಸಹ ಕಲಾವಿದ ಇರ್ಬೋದು, ಇನ್ನೊಬ್ರು ಇರ್ಬೋದು. ಐ ಥಿಂಕ್ ಇಟ್ಸ್ ಆಲ್ ಆ್ಯಂಡ್ ಎವ್ರಿಬಡಿ ಗೆಟಿಂಗ್ ಅ ನೇಮ್ ಇಸ್ ನೈಸ್ ಸರ್. ದಟ್ ಶುಡ್ ಬಿ ಈಕ್ವಿಟೀಸ್ ಇನ್ ದ ಸಿನಿಮಾ. ಪ್ರತಿಯೊಬ್ಬರಿಗೂ ಹೆಸರು ಬರಬೇಕು. ಹೆಸರು ಬರೋ ಹೋಗಿ ಕೆಲಸ ಮಾಡಬೇಕು. ನಾನು ಹೇಳ್ತಾರೆ, ಸುಮ್ಮನೆ ಕೂತು ನನ್ನ ಹೆಸರು ತಗೊಳ್ಳಿ ಮಾತ್ರಕ್ಕೆ ಯಾರಿಗೂ ಹೆಸರು ಬರೋಲ್ಲ. ಆ ಥರ ಹೆಸರು ಆ್ಯಂಡ್ ಈ ಟೀಮಲ್ಲಿ ನೋಡಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೆಳಗಡೆ ಕೂತಿರೋರು, ಎವ್ರಿಬಡಿ ಹ್ಯಾಸ್ ವರ್ಕ್ ಆ್ಯಂಡ್ ಅವ್ರಿಗೆ ಅವ್ರದ್ದೇ ಆದಂಥ ಸ್ಪೇಸಸಲ್ಲಿ ವರ್ಕ್ ಮಾಡಿಬಿಟ್ಟು ಐ ಥಿಂಕ್ ದೇ ಆರ್ ಆಲ್ ಗೆಟಿಂಗ್ ದರ್ ನೇಮ್. ಇವತ್ತು ನೀವು ಹೇಳಿದ ಶೇಖರ್ ಚಂದ್ರ ನನ್ನಿಂದ ಇಲ್ಲ ಸರ್. ಅವ್ರು ಆಲ್ರೆಡಿ ಶೇಖರ್ ಚಂದ್ರ ಆಗೋಗಿದ್ರು. ಶಿವು ಅವ್ರು ಯಾವಾಗಲಿಂದನೂ ಇದ್ದಾರೆ ಅಲ್ವೇ. ಪ್ರತಿಯೊಬ್ಬರು ಅವ್ರವ್ರ ಹೆಸರು ಮಾಡೋದು ಅವ್ರವ್ರ ಕೆಲಸದಿಂದ. ಬಟ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಇವಾಗ ನಾವೆಲ್ಲ ಕೂತಿರ್ಬೇಕಾದ್ರೆ ಸರ್, ಎಕ್ಸ್ಟ್ರಾರ್ಡನರಿ ಕ್ಯಾಮ್ರಾ ವರ್ಕ್ ಸರ್, ನಮಗೆ ಖುಷಿ ಆಗುತ್ತೆ.
ನಾವು ಫೋನ್ ಹಾಕ್ತೀವಿ ಏನಾರೇ ಅಂದ್ಬಿಟ್ಟು ರಿಯಾಕ್ಷನ್. ಬಟ್ ಐ ಥಿಂಕ್ ಎವ್ರಿಬಡಿ ಡಿಸರ್ವ್ಸ್ ಇಟ್. ಸಿ, ಒಂದು ಸಿನಿಮಾ ಆದ ತಕ್ಷಣ ಬರೀ ಒಬ್ಬ ಹೀರೋಗೆ ಮಾತ್ರ ಹೆಸರು ಬರೋದು, ಇಲ್ಲ ನಿರ್ದೇಶಕರಿಗೆ ಮಾತ್ರ ಬರೋದು, ಇಲ್ಲ ನಿರ್ಮಾಪಕರಿಗೆ ಮಾತ್ರ ಹೆಸರು ಬರೋದು, ಮ್ಯೂಸಿಕ್ ಡೈರೆಕ್ಟರಿಗೆ ಮಾತ್ರ ಹೆಸರು ಬರೋದು ಅಂದರೆ ಇಟ್ ಈಸ್ ಪಾಸಿಬಲ್. ಬಿಕಾಸ್ ಯಾಕಂದರೆ ಕಣ್ಣಿಗೆ ಕಾಣೋ ಹೆಸರುಗಳಿವೆ. ಬಟ್ ಇದ್ರ ಹಿಂದೆ ಎಷ್ಟೋ ಹೆಸರುಗಳಿದಾವಲ್ಲ. ಈಗ ಒಂದು ಸೀನಲ್ಲಿ ಒಬ್ಬ ಕಲಾವಿದ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಆನ್ ಸ್ಕ್ರೀನಲ್ಲೇ ಎಷ್ಟೋ ಸಹ ಕಲಾವಿದರಿರ್ತಾರೆ, ಅವರಿಲ್ಲದೆ ಆ ಸೀನೇ ಇರಲ್ಲ. ಎವ್ರಿಬಡಿ ಶುಡ್ ಗೆಟ್ ಅ ನೇಮ್. ದಟ್ಸ್ ಹೌ ಇಟ್ ಶುಡ್ ಬಿ. ಸುದೀಪ್ ಸರ್, ಸುದೀಪ್ ಸರ್, ಸರ್ ಮಾರ್ಕ್ ಟ್ರೈಲರ್ ತುಂಬ ಚೆನ್ನಾಗಿದೆ, ಅಂದರೆ ದೊಡ್ಡ ಮಟ್ಟಕ್ಕಾಗಿರೋ ಥರ ಕಾಣಿಸ್ತಾ ಇದೆ. ಸೊ ಮಾರ್ಕ್ ಬಗ್ಗೆ ಮಾತಾಡುವಾಗ ಮನಸ್ಸಲ್ಲೇ ಮಾತಾಡ್ಕೋಬೇಕು ಅನ್ನೋರು ಮಾರ್ಕ್ ನೋಡಿದ ಮೇಲೆ ಮನಸಾರೆ ಮಾತಾಡೋ ಥರ ಇದೆ. ಬಟ್ ನನ್ನ ಪ್ರಶ್ನೆ ಏನಂತಂದರೆ, ನೀವು ಸಿನಿಮಾದಲ್ಲಿ ಬಿಗ್ ಬಾಸಲ್ಲಿ ಎಲ್ಲ ಕಡೆ ಬ್ಯುಸಿ ಇರ್ತೀರಾ, ಆ್ಯಂಡ್ ಯಂಗರ್ ಜನ್ರೇಷನ್ಗೆ ಸಪೋರ್ಟ್ ಮಾಡೋದಿರ್ಬೋದು. ಅಗೇನ್ ಇವಾಗ CCL ಬೇರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಎಲ್ಲ ಕಡೆ ಬ್ಯುಸಿ ಇರೋ ನಿಮಗೆ ರೆಸ್ಟ್ ಮಾಡಬೇಕು ಅಂತ ಅನ್ಸೋದೇ ಇಲ್ವಾ? ಬಿಕಾಸ್ ಪ್ರಿಯಾ ಮ್ಯಾಮ್ ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದನ್ನ ಹೇಳಿಲ್ಲ ಅವರು. ಬಿಗ್ ಬಾಸ್ ವೇದಿಕೆಯಲ್ಲಿ ಅವರು ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಯಾಕಂದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಸ್ನೇಹಿತರ ಬಳಗ, ಅದು ಬಿಟ್ಟು ಕೂಡ ನಿಮ್ಮ ಅಭಿಮಾನಿಗಳಿಗೆ ಒಂದು ಕಾಳಜಿ ಇರುತ್ತೆ. ಇದು ಸೀರಿಯಸ್ ಆಗಿ ನಾನು ಪ್ರಶ್ನೆ ಕೇಳ್ತಿರೋದು. ನಿಮ್ಮ ಆರೋಗ್ಯದ ಬಗ್ಗೆ, ಅಂದರೆ ಯು ಆರ್ ಗುಡ್ ಹೆಲ್ದಿ ಐನು, ಬಟ್ ನಿಮ್ಗೆ ಯಾವತ್ತೂ ರೆಸ್ಟ್ ಮಾಡಬೇಕು, ನಾನು ತುಂಬ ಇನ್ನೂ ಬೆಟರಾಗಿ ಕಾಣಿಸ್ಬೇಕು, ರೆಸ್ಟ್ ಮಾಡಬೇಕಂತ ಅನ್ಸಲ್ವಾ ಅಂತ? ಸ್ಕ್ರೀನ್ ಮೇಲೆ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೀನಾ? ಸೂಪರ್, ಬಿಡಿ ಮತ್ತೆ. ಸರ್ ಇನ್ನೊಂದು ಪ್ರಶ್ನೆ ಇದೆ ಸರ್. ನಿಮ್ಮ ಉತ್ತರಕ್ಕೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನೀವು ತಿಂಡಿಗೆ ಏನು ತಿನ್ನೋದಲ್ಲ? ಪರವಾಗಿಲ್ಲ, ಹೇಳ್ಕೊಡೋಗಿ. ಲಿಸ್ಟ್ ಇರುತ್ತೆ, ಒಂದು ಲಿಸ್ಟ್ ಇರುತ್ತೆ, ಏನೋ ಒಂದು. ಪರವಾಗಿ ಹೇಳಿ, ಮುಚ್ಚರ ಆಗ್ತಾ ಇದೆ. ಇಲ್ಲ ಸರ್, ಹಾಗೇನಿಲ್ಲ. ನಾನು ತುಂಬ ಇಷ್ಟಪಡೋದು ನೀರು ದೋಸೆ. ನೀರು ದೋಸೆ ಎಷ್ಟು ತಿಂತೀರಾ? 2 ಸರ್. 2. ಇನ್ಯಾರಾದರೂ? ಮಂಜು, ನೀನೇ ತಿಂತೀರಾ? ಪ್ರತಿಯೊಬ್ಬರು ಅಲ್ಲಿ ಕೂತಿರೋರಿಗೆ ತಿಂಡಿ ಒಬ್ಬೊಬ್ಬರದ್ದು ಒಂದೊಂದಿದೆ ಅಲ್ವಾ ಇಲ್ಲಿ? ಕರೆಕ್ಟ್. ನಾನು ಸ್ಟ್ರೈಟ್ ಆಗಿ 10:45 ಬೆಳಗ್ಗೆ ಊಟ ಮಾಡೋದು. ಸೊ ನಿಮ್ಮದು ಡಯಟ್ ಬೇರೆ, ನಂದು ಡಯಟ್ ಬೇರೆ ಅಂದಮೇಲೆ ನಿಮ್ಮದು ರೆಸ್ಟಿಂಗ್ ಬೇರೆ, ನಂದು ರೆಸ್ಟಿಂಗ್ ಬೇರೆ. ನನಗೆ ಕೆಲಸದಲ್ಲಿ ಸಿಗುವಂಥ ರೆಸ್ಟು, ಕೆಲಸದಲ್ಲಿ ಸಿಗುವ ನೆಮ್ಮದಿ ನನಗೆ ಆಸ್ತಿಯಾಗಿ ನಿಮ್ಗೆ ಸಿಕ್ಕಾಗ ಸಿಗಲ್ಲ. ಆ್ಯಕ್ಚುಲಿ ನಾನು ಫ್ರೆಶ್ ಆಗಿ ಕಾಣಿಸೋದೆ ಫುಲ್ ಬಿಸಿ ಇರ್ಬೇಕಾರೆ. ಖಾಲಿ ಬಿಟ್ಟು ಮನೇಲಿ ಕೂತ್ಕೊಂಡಾಗ ನಿಮಗೆ ಗೊತ್ತಿಲ್ಲ, ಇವರೇ ಹೊರಗಡೆ ಆಗ್ತಾರೆ, ಹೋಗು ಬರ್ತಿಲ್ಲ ನಾನು. ನಿಮಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅಷ್ಟು ನನ್ನ ಕೈಲಿ ಆಗಲ್ಲ ಕೆಲಸ ಮಾಡೋದಿರೋದಕ್ಕೆ. ಐ ಥಿಂಕ್ ದಟ್ ಇಸ್ ವಾಟ್ ಇಟ್ ಇಸ್. ಎವ್ರಿಬಡಿ ಹಿಯರ್ ಹ್ಯಾಸ್ ಗಾಟ್ ಎ ಡಿಫ್ರೆಂಟ್ ಲೈಫ್ ಸ್ಟೈಲ್, ಡಿಫ್ರೆಂಟ್ ಮೋಡ್ಸ್ ಆಫ್ ರೆಸ್ಟಿಂಗ್. ನನಗೆ ನಾನು ಕೆಲಸ ಬಂದಾಗ 2 ಅವರ್ 3 ಅವರ್ ಫ್ರೆಶ್ ಆಗಿ ಕಾಣಿಸ್ಬೇಕು ಅಂತ ಇರುತ್ತೆ, ಹೋಗ್ಬೇಕು ಅಂತ ಇರುತ್ತೆ. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ಸರ್, ನೀವು ಎಲ್ಲರಿಗೂ ಇನ್ಸ್ಪಿರೇಷನ್ ಆಗ್ತೀರಾ, ಬಟ್ ನಿಮಗೆ ಇನ್ಸ್ಪಿರೇಷನ್ ಅಂದರೆ ಯಾರು ಅಥವಾ ಯಾವ ವಿಚಾರ? ಹುಚ್ಚಾಕಿನ ಮುಂಚೆ ಬಂದಂಥ ಅಷ್ಟು ಸಿನಿಮಾಗಳಿದಾವಲ್ಲಮ್ಮ, ಅದೇ ನನ್ನ ಇನ್ಸ್ಪಿರೇಷನ್. ಓಕೆ ಸರ್. ಸರ್, ನಿಮ್ಮ ಹೇರ್ ಸ್ಟೈಲ್ ಇನ್ಮೇಲೆ ಕರ್ಲಿ ಹೋಗಿ ಸಿಲ್ಕಿ ಹೇರ್ ಸ್ಟೈಲ್ ಬರುತ್ತಾ? ಇದೇ ಥರ ಸಿನಿಮಾ ಮಾಡ್ತಾ ಇದ್ರೆ ಅಮ್ಮ ಕರ್ಲು ಹೋಗೋದೇ ಇಲ್ಲ, ಸುತ್ತಿ ಬಳಸಿ ಅಲ್ಲೇ ಇರ್ತೀವಿ. ಆಮೇಲೆ ಥ್ಯಾಂಕ್ ಯು ಸರ್. ಪ್ರಿಯಾ ಮೇಡಮ್ ಇಲ್ಲಿ ಸಾನ್ವಿ ಅವರು ರೀಸೆಂಟ್ ಆಗಿ ಅನದರ್ ಸರ್ಪ್ರೈಸ್ ಅಂತ ಒಂದು ಸ್ಟೇಟಸ್ ಹಾಕಿದ್ರು, ಸ್ಟುಡಿಯೋದಲ್ಲಿ ಮೈಕ್ ಮುಂದೆ ಹಾಡ್ತಾ ಇದ್ದಿದ್ದು. ಸೊ ಈ ಸಿನಿಮಾದಲ್ಲೂ ಒಂದು ಸರ್ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ, ಹಾಡಿರೋದೇನಾದ್ರು? ಅಲ್ಲ, ಇಲ್ಲಿ ಅಜ್ವೀಶ್ ಸರ್ ಇದ್ದಾರೆ, ನೀವು ಇದ್ದೀರಾ, ಹಾಗಾಗಿ ಇಬ್ಬರಲ್ಲಿ ಒಬ್ರು. ಮ್ಯಾಕ್ಸಲ್ಲಿ ಸಾನ್ವಿಯರು ಹಾಡಿದ್ರು. ಮ್ಯಾಕ್ಸಲ್ಲಿ ಇಂಟ್ರೋಲ್ ಹೋಲ್ ಪೋರ್ಷನ್ಸ್ ಅವರೇ ಬರೆದು ಅವರೇ ಹಾಡಿದಂಥ ಹಾಡು. ಸೊ ಅವಾಗಲೇ ನಾನು ಬಾಬಿಯವರು ಫಿಕ್ಸ್ ಆಗಿದ್ವಿ ಸಾನ್ವಿಯವ್ರನ್ನ ಒಂದ್ಸತಿ ಹಾಡು ಹಾಡ್ಬೇಕು ಅಂತ. ಇನ್ನೇನು ನೆಕ್ಸ್ಟ್ ರಿಲೀಸ್ ಆಗೋ ಹಾಡಲ್ಲಿ ಸಖತ್ ಬೊಂಬಾಟ್ ಸಾಂಗಲ್ಲಿ ಸಖತ್ತಾಗಿ ಹಾಡಿದ್ದಾರೆ ಸ್ವಾಮಿ ಸುದೀಪ್ ಅವರು. ಯು ವಿಲ್ ಆಲ್ ಡೆಫಿನೆಟ್ಲಿ ಇಟ್ ವಿಲ್ ಲೈಕ್. ಒಳ್ಳೆ ಸೂಪರ್ ಹಾರ್ಡ್ ಡ್ಯಾನ್ಸ್ ನಂಬರ್ ಇರುತ್ತೆ. ಪ್ರೀವಿಯಸ್ ಮ್ಯಾಕ್ಸ್ ಸಿನಿಮಾದಲ್ಲಿ ನಾವು ನೋಡಿದ್ವಿ, ಸುದೀಪ್ ಅವರು ಒಬ್ಬ ದೊಡ್ಡ ಪೊಲೀಸ್ ಆಫೀಸರ್ ಆಗಿದ್ಕೊಂಡು ಯಾಕೆ ಶೇವ್ ಮಾಡಿಲ್ಲ, ಹೇರ್ ಚಾಪ್ ಮಾಡಿಲ್ಲ ಅಂತ ಒಂದು ಇದಕ್ಕೆ ಅಲ್ಲೇ ಜಸ್ಟಿಫಿಕೇಶನ್ ಕೊಟ್ಬಿಟ್ಟಿದ್ವಿ. ತುಂಬ ಡೀಟೇಲಿಂಗ್ ಆಗಿತ್ತು. ಯಾಕೆ ಅನ್ನೋದಕ್ಕೆ ಯಾರು ಪ್ರಶ್ನೆ ಮಾಡೋಕ್ಕೆ ಇರಲಿಲ್ಲ, ಅಷ್ಟು ನೀಟಾಗಿ ವರ್ಕ್ ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ ಇಲ್ಲಿ ಕೂಡ ಒಬ್ಬ SP ಆಫೀಸರು ಯಾಕೆ ಅಷ್ಟೊಂದು ಲಾಂಗ್ ಹೇರ್ನ ಕರ್ಲಿ ಹೇರ್ನ ಇಟ್ಕೊಂಡಿರ್ತಾರೆ ಅನ್ನೋದಕ್ಕೆ ಆ ಥರದೇ ಒಂದು ಡೀಟೇಲಿಂಗ್ ಜಸ್ಟಿಫಿಕೇಶನ್ ಕೊಟ್ಟಿದ್ದೀರಾ ಹೇಗೆ ಅಂತ ಸಿನಿಮಾದಲ್ಲಿ? ಹೌದು, ಥಿಯೇಟ್ರಿಗೆ ನೋಡಿ ಆಮೇಲೆ ಡಿಸ್ಕಸ್ ಮಾಡಿ. ಸೊ ಈ ಪ್ರೀವಿಯಸ್ ಸಿನಿಮಾ ಮ್ಯಾಕ್ಸ್ ಸಿನಿಮಾನ ಮಲ್ಟಿ ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಮಾಡಲಿಲ್ಲ, ಬಟ್ ಈಗ 5 ಲ್ಯಾಂಗ್ವೇಜಸ್ ಅನೌನ್ಸ್ ಮಾಡಿದ್ದೀರಾ. ಅಟ್ ದ ಸೇಮ್ ಕನ್ನಡದ ಜೊತೆಗೆ ಅಟ್ ದ ಸೇಮ್ ಟೈಮ್ ಅದರ್ ಲ್ಯಾಂಗ್ವೇಜಸ್ ಅಲ್ಲೂ ರಿಲೀಸ್ ಮಾಡ್ತಿದ್ದೀರಾ ಅಥವಾ ಗ್ಯಾಪ್ ತಗೊಂಡು ರಿಲೀಸ್ ಮಾಡ್ತೀರಾ, ಹೇಗೆ ಸರ್? Will be releasing this movie in all languages, sir. Tamil, Telugu, Kannada. 5 languages, 25th. Yeah. On the same day it will be released. Okay, sir. Okay. Thank you. Thanks for the confirmation. Dear Baksha Kicha Sudeep, a message from Tyagran sir is the senior most producer in the Tamil industry.
and who has done films in for MGR, Shivaji, Kamal Hassan, Rajinikanth, Vijay, did Satyajit films. Dear Bacha Kicha Sinipa, at the outset, I would like to thank you for the great involvement and commitment in completing the massive film mark in such a short time. It was a wonderful working with you, much as I would have liked to be part of today's press event. Because of the airline's confusion and I had a fall and severe lower back injury, I am not able to travel by car. My thoughts are with you, and my wife Selvi joins me in this wishing this function and wish and pray for the grand success of our movie Mark. My wishes to the director and the entire team. ಫ್ಯಾಮಿಲಿಯಲ್ಲಿ ಇವತ್ತು ಇಲ್ಲಿ ನಿಂತಿದ್ದಲೇ ಇರ್ಬೋದು ನಮ್ಮ ಟೀಮಲ್ಲಿ. ನನ್ನ ಇನ್ನೊಬ್ಬ ಸಹೋದರ ಅರ್ಜುನ್ ಜನ್ಯ ಅವರ ಚಿತ್ರ ಕೂಡ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಾನು ಈ ವೇದಿಕೆಯಿಂದ ಅರ್ಜುನ್, wherever you are, I wish you the best of success, best of happiness. May you reach wherever you deserve. ಈ ಸಿನಿಮಾದಿಂದ ಬಹಳ ದೊಡ್ಡ ನಿರ್ದೇಶಕರಾಗಿ ಈ ಚಿತ್ರರಂಗಕ್ಕೆ ಉಳಿಗೆ ಅರ್ಜುನ್ ಅವರೇ. ಹಾಗೆಯೇ ನಿಮ್ಮ ಇಡೀ ಚಿತ್ರತಂಡಕ್ಕೆ ಈ ತಂಡದಿಂದ ನಾನು ನಿಜವಾಗ್ಲೂ ಹೋಲ್ ಹಾರ್ಟೆಡ್ಲಿ ಐ ವಿಶ್ ಯು ಆಲ್ ದಿ ಬೆಸ್ಟ್.